ನಮಸ್ಕಾರ ಗೆಳೆಯರೇ, ನಿಮ್ಮ ಜೊತೆ ಮಾತಾಡ್ತಾ ಇರುವುದು ನಿಮ್ಮ ಶಿವು. ಆ್ಯಂಡ್ ನೀವು ನಮ್ಮ ಯೂಟ್ಯೂಬ್ ಚಾನಲ್ ಆದ ಅವರ್ ಚಾಂಪ್ ಕ್ಯಾಶ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮಗೆ ಚಾಂಪ್ ಕ್ಯಾಶಲ್ಲಿ ಆರ್ಥಿಕವಾದ ಸ್ವಾಗತ. ಚಾಂಪ್ ಕ್ಯಾಶ್, ನಾನು ನಿಮಗೆ ಕನ್ನಡ ಭಾಷೆಯಲ್ಲಿ ಚಾಂಪ್ ಕ್ಯಾಶ್ ಅಂದರೆ ಏನು, ಅದರ ಪ್ಲ್ಯಾನ್ ಏನಿದೆ, ಅದು ಈ ರೀತಿಯಾಗಿ ವರ್ಕ್ ಆಗುತ್ತೆ ಅಂತ ನಿಮಗೆ ಕನ್ನಡ ಭಾಷೆಯಲ್ಲಿ ಪೂರ್ತಿ ವಿಷಯವನ್ನು ತಿಳಿಸ್ತಾ ಇದ್ದೀನಿ. ಆ್ಯಂಡ್ ನಮಗೆ ಗೊತ್ತಿರೋ ಹಾಗೆ ಚಾಂಪ್ ಕ್ಯಾಶ್ ಅನ್ನೋದು 100% ಫ್ರೀ ನೆಟ್ವರ್ಕಿಂಗ್ ಕಂಪನಿ. ಆ್ಯಂಡ್ ಇವತ್ತು ನಾನು ನಿಮಗೆ ಚಾಂಪ್ ಕ್ಯಾಶ್ ಬಗ್ಗೆ ಪೂರ್ತಿ ಪ್ಲ್ಯಾನನ್ನು ತಿಳಿಸ್ತಾ ಇದ್ದೀನಿ. ಆ್ಯಂಡ್ ನೋಡೋಣ ಬನ್ನಿ. ಚಾಂಪ್ ಕ್ಯಾಶ್ ಅನ್ನೋದು ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಗೌರ್ಮೆಂಟ್ ಆಫ್ ಇಂಡಿಯಾ ಕಡೆಯಿಂದ ರಿಜಿಸ್ಟರ್ ಆಗಿರೋದು. ಆ್ಯಂಡ್ ಇವರ CIN ನಂಬರ್ ಬಂದುಬಿಟ್ಟು ಇದು. ಆ್ಯಂಡ್ ಕಂಪನಿ ನೇಮ್ ಚಾಂಪಿಯನ್ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್. ಆ್ಯಂಡ್ ಇವರ ಪ್ಯಾನ್ ಕಾರ್ಡ್ ಬಂದುಬಿಟ್ಟು ಚಾಂಪಿಯನ್ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ಅವರ ಪ್ಯಾನ್ ಕಾರ್ಡ್ ಇದು. ಆ್ಯಂಡ್ ಅನಂತರ ಚಾಂಪ್ ಕ್ಯಾಶ್ ಅನ್ನೋದು ಅಂಡರ್ ಅಡ್ವರ್ಟೈಸಿಂಗ್ ಏಜೆನ್ಸಿ ಸರ್ವಿಸಸ್ ಇಂದ ರನ್ ಆಗ್ತಾ ಇದೆ. ಆ್ಯಂಡ್ ಚಾಂಪ್ ಕ್ಯಾಶ್ ಫೌಂಡರ್ ಬಂದುಬಿಟ್ಟು ಮಹೇಶ್ ವರ್ಮಾ ಸರ್. ಆ್ಯಂಡ್ ಡೈರೆಕ್ಟರ್ಸ್ ಆಗಿರೋರು ಮಹೇಶ್ ವರ್ಮಾ ಸರ್, ಆಕಾಂಕ್ಷಾ ಮೇಡಮ್ ಆ್ಯಂಡ್ KB ವರ್ಮಾ ಸರ್. ಆ್ಯಂಡ್ ಇವರು 2009ನೇ ಇಸವಿಯಲ್ಲಿ ವೆಬ್ಸೈಟ್ ಟೆಕ್ನಾಲಜಿ ಅನ್ನೋ ಸಾಫ್ಟ್ವೇರ್ ಕಂಪನಿನ ಡೆವಲಪ್ ಮಾಡಿದರು. ಆ್ಯಂಡ್ 2015ರ ಮೇಯಲ್ಲಿ ಚಾಂಪ್ ಕ್ಯಾಶ್ ಅನ್ನೋ ಕಂಪನಿ ಸ್ಟಾರ್ಟ್ ಮಾಡಿದರು. ಆ್ಯಂಡ್ ಚಾಂಪ್ ಕ್ಯಾಶ್ ನೆಟ್ವರ್ಕ್ ಪ್ರೈವೇಟ್ ಲಿಮಿಟೆಡ್ ಕಂಪನಿದ ಅಡ್ರೆಸ್ ಆದ ಫಸ್ಟ್ ಫ್ಲೋರ್ ಮೇನ್ ಮಾರ್ಕೆಟಲ್ಲಿರೋ ಸೆಕ್ಟರ್ 14, ಕರ್ನಾಲ್, ಹರಿಯಾಣ ಸ್ಟೇಟ್. ಚಾಂಪ್ ಕ್ಯಾಶ್ ಅಪ್ಲಿಕೇಶನ್ ಈ ರೀತಿಯಾಗಿ ವರ್ಕ್ ಆಗುತ್ತೆ ಇವತ್ತು ನಾವು ತಿಳಿಯೋಣ ಬನ್ನಿ. ಚಾಂಪ್ ಕ್ಯಾಶ್ ಕಂಪನಿ ಬಂದುಬಿಟ್ಟು ಒಂದು ಅಡ್ವರ್ಟೈಸರ್ ಸೆಕ್ಟರ್ಸ್ ಮೇಲೆ ಬೇಸ್ ಆಗಿರೋ ಕಂಪನಿ. ನಮಗೆ ಗೂಗಲ್ ಪ್ಲೇಸ್ಟೋರಲ್ಲಿ ಸಾಕಷ್ಟು ಅಪ್ಲಿಕೇಶನ್ ಸಿಗುತ್ತೆ. ಆ ಕೆಲವೊಂದು ಅಪ್ಲಿಕೇಶನ್ಸಲ್ಲಿ ಅಡ್ವರ್ಟೈಸರ್ಸ್ ಆಗಿರೋ ಅಡ್ವರ್ಟೈಸರ್ ಏಜೆನ್ಸಿಗೆ ಆ ಅಪ್ಲಿಕೇಶನ್ಸನ್ನು ನೀಡಲಾಗುತ್ತೆ. ಆ ಏಜೆನ್ಸೀಸ್ ಬಂದುಬಿಟ್ಟು ಒಂದು ಚಾಂಪ್ ಕ್ಯಾಶ್ ಅನ್ನೋ ಅಪ್ಲಿಕೇಶನಲ್ಲಿ ಆ ಎಲ್ಲ ಅಪ್ಲಿಕೇಶನ್ನು ತಂದಿಡಲಾಗುತ್ತೆ. ಆ ಅಪ್ಲಿಕೇಶನಲ್ಲಿರೋ ನಮ್ಮ ನೆಟ್ವರ್ಕ್ ಇನ್ಸ್ಟಾಲ್ ಮಾಡೋದ್ರಿಂದ ನಮ್ಮ ನೆಟ್ವರ್ಕ್ಗೆ ಅರ್ನಿಂಗ್ ಆಗುತ್ತೆ. ಈ ರೀತಿಯಾಗಿ ಅರ್ನಿಂಗ್ ಆಗುತ್ತೆ ನಮ್ಮ ನೆಟ್ವರ್ಕ್ಗೆ. ಈ ಅಡ್ವರ್ಟೈಸರ್ಸ್ ಬಂದ್ಬಿಟ್ಟು ಏಜೆನ್ಸಿಗೆ ಮನಿ ಪೇ ಮಾಡಲಾಗುತ್ತೆ. ಆ ಅಡ್ವರ್ಟೈಸರ್ ಏಜೆನ್ಸಿ ಚಾಂಪ್ ಕ್ಯಾಶ್ ಕಂಪನಿಗೆ ಮನಿ ಪೇ ಮಾಡಲಾಗುತ್ತೆ. ಆ ಚಾಂಪ್ ಕ್ಯಾಶ್ ಕಂಪನಿ ನಮ್ಮ ನೆಟ್ವರ್ಕ್ಗೆ ಪೇ ಮಾಡಲಾಗುತ್ತೆ. ಅದೇ ರೀತಿಯಾಗಿ ನಾವು ಇನ್ಸ್ಟಾಲ್ ಮಾಡೋ ಪ್ರತಿಯೊಂದು ಅಪ್ಲಿಕೇಶನ್ಸ್ಗೆ ಅಡ್ವರ್ಟೈಸರ್ಸ್ ಕಡೆಯಿಂದ ನಮಗೆ ಅರ್ನಿಂಗ್ ಸಿಗುತ್ತೆ. ನಿಮಗೆ ಗೊತ್ತಿರೋ ಹಾಗೆ ನೀವು ಸಾಕಷ್ಟು MLM ಕಂಪನೀಸ್ನ ನೋಡಿರ್ತೀರ. ಬಟ್ ಚಾಂಪ್ ಕ್ಯಾಶ್ ಆ ರೀತಿಯಾಗಲ್ಲ. ನಿಮಗೆ ಮನಿ ಸರ್ಕ್ಯುಲೇಷನ್ ಕಾನ್ಸೆಪ್ಟ್ ಅಂದರೆ ನೀವು ಯಾವುದಾದ್ರೂ ಒಂದು ಕಂಪನಿಗೆ ಜಾಯ್ನ್ ಮಾಡಬೇಕು ಅಂದ್ಕೊಂಡಿದ್ರೆ ಆ ಕಂಪನಿಗೆ ನೀವು ಮನಿ ಪೇ ಮಾಡಬೇಕು. ಆ ಕಂಪನಿಗೆ ಮನಿ ಪೇ ಮಾಡಿದ ನಂತರ, ಇನ್ವೆಸ್ಟ್ ಮಾಡಿದ ನಂತರ ನೀವು ಆ ಕಂಪನಿಗೆ ಮೆಂಬರ್ ಆಗ್ತೀರಾ. ಆ ಕಂಪನಿಗೆ ಒಂದು ಮೆಂಬರ್ ಆದ ಮೇಲೆ ನೀವು ಈ ರೀತಿಯಾಗಿ ವರ್ಕ್ ಮಾಡ್ತೀರಾ, ಈ ರೀತಿಯಾಗಿ ಅರ್ನಿಂಗ್ ಮಾಡ್ತೀರಾ. ನಿಮಗೆ ಕಮಿಷನ್ ಈ ರೀತಿಯಾಗಿ ಸಿಗುತ್ತೆ. ನೀವು ನಿಮ್ಮ ಫ್ರೆಂಡಿಗೆ ಈ ಕಂಪನಿಗೆ ಜಾಯ್ನ್ ಮಾಡಿದ ನಂತರ ಆ ಫ್ರೆಂಡ್ ಈ ಕಂಪನಿಗೆ ಪೇ ಮಾಡಿದ ನಂತರ ಒಂದು ಮೆಂಬರ್ ಆಗ್ತಾನೆ. ಆ ಫ್ರೆಂಡ್ ಮೆಂಬರ್ ಆದರೆ ಮಾತ್ರ ನಿಮಗೆ ಕಮಿಷನ್ ಸಿಗೋದು. ಆ ಫ್ರೆಂಡ್ ನಿಮಗೆ ಮೀನ್ಸ್ ಆ ಕಂಪನಿಗೆ ಪೇ ಮಾಡಿದ ಮೇಲೆ ನಿಮಗೆ ಕಮಿಷನ್ ಸಿಗೋದು. ಅದೇ ರೀತಿಯಾಗಿ ನಿಮಗೆ ಕಮಿಷನ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆ್ಯಂಡ್ ಡೈರೆಕ್ಟ್ ಸೆಲ್ಲಿಂಗ್ ಅಂದರೆ ನೀವು ಒಂದು ಕಂಪ್ನಿಗೆ ಮೆಂಬರ್ ಆಗಬೇಕಂದ್ರೆ ನೀವು ಒಂದು ಪ್ರಾಡಕ್ಟ್ ತೊಗೊಂಡು ಆ ಕಂಪನಿಗೆ ಪೇ ಮಾಡಿಬಿಟ್ಟು ಪ್ರಾಡಕ್ಟ್ ತೊಗೊಂಡ್ರೆ ಮಾತ್ರ ನೀವು ಒಂದು ಕಂಪನಿಗೆ ಮೆಂಬರ್ ಆಗ್ತೀರಾ. ಆ ಕಂಪನಿಗೆ ಮೆಂಬರ್ ಆದಮೇಲೆ ನೀವು ಈ ರೀತಿಯಾಗಿ ವರ್ಕ್ ಮಾಡ್ತೀರಾ, ಈ ರೀತಿಯಾಗಿ ಕಮಿಷನ್ ಸಿಗುತ್ತೆ ನಿಮಗೆ. ನೀವು ಮೆಂಬರ್ ಆದಮೇಲೆ ನೀವು ನಿಮ್ಮ ಫ್ರೆಂಡ್ಸ್ಗೆ ಕಂಪನಿಗೆ ಜೋಡಿಸ್ಬೇಕು. ಆ ಕಂಪನಿಗೆ ಜೋಡಿಸ್ಬೇಕಾದ್ರೆ ನೀವು ಆ ಫ್ರೆಂಡು ಪ್ರಾಡಕ್ಟ್ ತೊಗೊಂಡು ಆ ಪ್ರಾಡಕ್ಟ್ ತೊಗೊಂಡ್ಮೇಲೆ ಪೇ ಮಾಡಿ ಪ್ರಾಡಕ್ಟ್ ತೊಗೊಂಡ್ಮೇಲೆ ಮಾತ್ರ ನಿಮಗೆ ಕಮಿಷನ್ ಸಿಗೋದು. ಓಕೆ. ಆ್ಯಂಡ್ ಬಟ್ ಮನಿ ಜನರೇಷನ್ ಕಾನ್ಸೆಪ್ಟ್ ಇದು ಇಂಡಿಯಾದಲ್ಲಿ ನಂಬರ್ 1 ಮನಿ ಜನರೇಷನ್ ಕಾನ್ಸೆಪ್ಟ್. ಆ್ಯಂಡ್ ನೀವು ಈ ಕಂಪನಿಗೆ ಜಾಯ್ನ್ ಮಾಡಬೇಕಂದ್ರೆ ಈ ಕಂಪನಿಗೆ ಜಾಯ್ನ್ ಮಾಡಬೇಕಂದ್ರೆ ನೀವು ಏನು ₹1 ಇನ್ವೆಸ್ಟ್ ಮಾಡೋದು ಅವಶ್ಯಕತೆ ಇಲ್ಲ. ಓಕೆ. ಚಾಂಪ್ ಕ್ಯಾಶಲ್ಲಿ ಜಾಯ್ನ್ ಮಾಡಬೇಕಂದ್ರೆ ನೀವು ₹1 ಇನ್ವೆಸ್ಟ್ ಮಾಡೋ ಅವಶ್ಯಕತೆಯೇ ಇಲ್ಲ. ನೀವು ಜಾಯ್ನ್ ಆಗ್ತೀರಾ. ಜಾಯ್ನ್ ಆಗಬೇಕಾದ್ರೆ ನೀವು ಪ್ಲೇಸ್ಟೋರಲ್ಲಿ ಕಾಣಿಸೋ 10 ಅಪ್ಲಿಕೇಶನ್ಸ್ ಫ್ರೀ ಅಪ್ಲಿಕೇಶನ್ ಸಿಗುತ್ತೆ. ಆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದರೆ ಮಾತ್ರ ನೀವು ಒಂದು ಮೆಂಬರ್ ಆಗ್ತೀರಾ. ಓಕೆ. ಇದರಲ್ಲಿ ನೀವು ಇನ್ಸ್ಟಾಲ್ ಮಾಡೋ ಅವಶ್ಯಕತೆ ಇಲ್ಲ, ಏನೂ ಮಾಡೋ ಅವಶ್ಯಕತೆ ಇಲ್ಲ. ಆ ಅಪ್ಲಿಕೇಶನ್ಸ್ ಎಲ್ಲ ಇನ್ಸ್ಟಾಲ್ ಮಾಡಿದ್ರ ಮೇಲೇನು ನಿಮಗೆ ಕಂಪನಿ $1 ಸೈನ್ ಅಪ್ ಬೋನಸ್ಸು ಕೊಡುತ್ತೆ. $1 ಅಂದರೆ ₹62. ಹಾಗಾದರೆ ನಿಮಗೆ ₹62 ನಿಮಗೆ ಕಂಪನಿಯಿಂದ
ಜಾಯ್ನ್ ಆದ ಮೇಲೆ ತಕ್ಷಣ ನಿಮಗೆ ನಿಮ್ಮ ಅಕೌಂಟಲ್ಲಿ ಕ್ರೆಡಿಟ್ ಆಗುತ್ತೆ ಚಾಂಪ್ ಕ್ಯಾಶ್ ಅಕೌಂಟಲ್ಲಿ. ಆ್ಯಂಡ್ ನೀವು ಅದು ರಿಡೀಮ್ ಮಾಡ್ಬೋದು. ಮಿನಿಮಮ್ ಅಮೌಂಟ್ $5. ಓಕೆ, ಆ $1 ನೀವು ಯಾವಾಗ ರಿಡೀಮ್ ಮಾಡ್ಬೋದು ಅಂದರೆ ನಿಮಗೆ ಯಾವಾಗಾದರೆ $5 ಆಗುತ್ತೋ ಅವಾಗ ರಿಡೀಮ್ ಮಾಡ್ಕೊಬೋದು. ಆ್ಯಂಡ್ ನಿಮಗೆ ಕಂಪನಿ ಚಾಂಪ್ ಕ್ಯಾಶ್ ಕಂಪನಿಗೆ ನಾವು ನಿಮಗೆ ಮೊದಲಾಗಿ ತಿಳಿಸಿದ್ದೀನಿ, ಚಾಂಪ್ ಕ್ಯಾಶ್ ಕಂಪನಿಗೆ ಅಡ್ವರ್ಟೈಸರ್ ಕಡೆಯಿಂದ ಮನಿ ಬರುತ್ತೆ. ಆ್ಯಂಡ್ ಆ ಮನಿ ಬರೋ ಅಡ್ವರ್ಟೈಸರ್ ಕಡೆಯಿಂದ ನಿಮಗೆ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ಗೆ ಮನಿ ಡಿಸ್ಟ್ರಿಬ್ಯೂಟ್ ಮಾಡುತ್ತೆ. ಚಾಂಪ್ ಕ್ಯಾಶಲ್ಲಿ ಅರ್ನಿಂಗ್ ಸೋರ್ಸಸ್ ಏನೇನಿವೆ? ನೀವು ಚಾಂಪ್ ಕ್ಯಾಶಲ್ಲಿ ಜಾಯ್ನ್ ಆದ ನಂತರ $1 ಸೈನ್ ಅಪ್ ಬೋನಸ್ ಸಿಗುತ್ತೆ. ಆ್ಯಂಡ್ ಇನ್ವೈಟ್ ಆ್ಯಂಡ್ ಅರ್ನ್ ಅಂದರೆ ನಿಮ್ಮ ಫ್ರೆಂಡ್ಸ್ಗೆ ನೀವು ರೆಫರ್ ಮಾಡ್ತೀರಾ, ಅವಾಗ ನಿಮಗೆ ಅರ್ನಿಂಗ್ ಸಿಗುತ್ತೆ. ಇನ್ವೈಟ್ ಆ್ಯಂಡ್ ಅರ್ನಲ್ಲಿ ಹೋಗ್ಬಿಟ್ಟು ಫೇಸ್ಬುಕ್ಕಲ್ಲಿ ಅವ್ರ ವಾಟ್ಸಪ್ಪಲ್ಲಿ ಸೋಷಿಯಲ್ ಮೀಡಿಯಾಸಲ್ಲಿ ನೀವು ಇನ್ವೈಟ್ ಮಾಡ್ತೀರಾ, ಅವಾಗ ಅವ್ರು ನಿಮ್ಮ ಫ್ರೆಂಡ್ ಜಾಯ್ನ್ ಆದ ನಂತರ ನಿಮಗೆ ಅರ್ನಿಂಗ್ ಸಿಗುತ್ತೆ. ಆ್ಯಂಡ್ ಅರ್ನ್ ಮೋರ್ ಅಂದರೆ ನಿಮಗೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದ್ರಿಂದ, ವೆಬ್ ಆಫರ್ಸ್ ಕಂಪ್ಲೀಟ್ ಮಾಡೋದ್ರಿಂದ ನಿಮಗೆ ಅರ್ನಿಂಗ್ ಸಿಗುತ್ತೆ. ಆ್ಯಂಡ್ ಶಾಪ್ ಆ್ಯಂಡ್ ಅರ್ನ್. ನೀವು ಶಾಪ್ ಆ್ಯಂಡ್ ಅರ್ನ್ ಅಂದರೆ ನೀವು ಆನ್ಲೈನ್ ಶಾಪಿಂಗ್ ಮಾಡ್ತೀರಾ, ಲೈಕ್ ಅಮೆಝಾನ್ ಅಪ್ಲಿಕೇಶನ್, ಫ್ಲಿಪ್ಕಾರ್ಟ್ ಅಪ್ಲಿಕೇಶನ್, ಲೈಕ್ ಅಮೆಝಾನ್, ಫ್ಲಿಪ್ಕಾರ್ಟ್, ಶಾಪ್ಲೀಸ್ ಅಂತ ಅಪ್ಲಿಕೇಶನ್ಸಲ್ಲಿ ನೀವು ಶಾಪ್ ಮಾಡ್ತೀರಾ. ಆ ಶಾಪ್ ಮಾಡಿದ ನಂತರ ನಿಮಗೆ ಏನು ಕಮಿಷನ್ ಸಿಗೋಲ್ಲ. ನಿಮಗೆ ಆಫರ್ ಬರ್ಬೋದು, ಆಫರ್ ಮಾಡಿದರೆ ಮೀನ್ಸ್ ಆಫರ್ 50%, 20% ಆಫ್, 10% ಆಫ್ ಅಂತ, ಅದರಿಂದ ಮಾತ್ರ ನಿಮಗೆ ಸಿಗೋದು. ಬಟ್ ಚಾಂಪ್ ಕ್ಯಾಶಲ್ಲಿ ನಿಮಗೆ ಯಾವಾಗಾದರೂ ನೀವು ಶಾಪ್ ಮಾಡ್ತೀರಾ, ಶಾಪ್ ಮಾಡಿದ ನಂತರ ನಿಮಗೆ ಆ ಪ್ರಾಡಕ್ಟ್ ನಿಮಗೆ ಡೆಲಿವರಿ ಆಗುತ್ತೆ. ಆ ನಂತರ ನಿಮಗೆ ವಿತಿನ್ 72 hours ನಿಮಗೆ ಶಾಪ್ ಆ್ಯಂಡ್ ಅರ್ನಲ್ಲಿ ಕಮಿಷನ್ ಸಿಗುತ್ತೆ. ನೀವು ಆ ಪ್ರಾಡಕ್ಟ್ ತಕ್ಕಂತೆ ಕ್ಯಾಲ್ಕುಲೇಟ್ ಆಗಿ ಅಡ್ವರ್ಟೈಸರ್ ಕಡೆಯಿಂದ ನಿಮಗೆ ಕಮಿಷನ್ ಸಿಗುತ್ತೆ. ಆ್ಯಂಡ್ ಮತ್ತು ಇನ್ನು ವಿವಿಧವಾದ ಅರ್ನಿಂಗ್ ಸೋರ್ಸಸ್ ಏನಿವೆ ಅಂತ ತಿಳಿಯೋಣ ಬನ್ನಿ. ನೀವು ಇದುವರೆಗೂ ಅರ್ನಿಂಗ್ ಆಫ್ ಸೋರ್ಸಸ್ ನೋಡಿದ್ದೀರಾ, ಜಾಯ್ನಿಂಗ್, ಇನ್ವೈಟ್ ಆ್ಯಂಡ್ ಅರ್ನ್ ಮೋರ್, ಶಾಪ್ ಆ್ಯಂಡ್ ಅರ್ನ್. ಅದೇ ರೀತಿಯಾಗಿ ಇದು ಒಂದು ಸೋರ್ಸ್ ಇದೆ, ಇನ್ಕಮ್ ಜಂಕ್ಷನ್. ಇನ್ಕಮ್ ಜಂಕ್ಷನ್ ಅಂದರೆ ಏನು? ಇನ್ಕಮ್ ಜಂಕ್ಷನಲ್ಲಿ ನಿಮಗೆ 4 ವಿಧವಾದ ಅರ್ನಿಂಗ್ ಸೋರ್ಸಸ್ ಇವೆ: ಒಪಿನಿಯನ್ಸ್, ಆಫರ್ ವಾಲ್ಸ್, ವೀಡಿಯೋಸ್ ವಾಲ್, ರಿಚಾರ್ಜ್ ಆ್ಯಂಡ್ ಬಿಲ್ಸ್. ನಿಮಗೆ ಒಪಿನಿಯನ್ಸ್ ಅಂದರೆ ಏನು, ಆಫರ್ ವಾಲ್ಸ್ ಅಂದರೆ ಏನು, ವೀಡಿಯೋಸ್ ವಾಲ್ ಅಂದರೆ ಏನು, ರಿಚಾರ್ಜ್ ಆ್ಯಂಡ್ ಬಿಲ್ಸ್ ಅಂದರೆ ಏನು ಅಂತ ತಿಳಿಯೋಣ ಬನ್ನಿ. ಆಫರ್ಸ್ ವಾಲ್ ಅಂದರೆ ನಿಮಗೆ ಈ ಅಡ್ವರ್ಟೈಸರ್ ಏಜೆನ್ಸಿ ಕಂಪನೀಸಲ್ಲಿರೋ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದ್ರಿಂದ, ರಿಜಿಸ್ಟರ್ ಮಾಡೋದ್ರಿಂದ, ಅಲ್ಲಿರೋ ಗೇಮ್ಸ್ ಆಡೋದ್ರಿಂದ, ವೀಡಿಯೋಸ್ ನೋಡೋದ್ರಿಂದ ಅರ್ನಿಂಗ್ ಆಗುತ್ತೆ. ನೀವು ಆಫರ್ ವ್ಯಾಲ್ನ ಯೂಸ್ ಮಾಡ್ಬೋದು, ಅನ್ಲಿಮಿಟೆಡ್ ಟೈಮ್ಸ್ ಯೂಸ್ ಮಾಡ್ಬೋದು ನೀವು. ಆ್ಯಂಡ್ ನಿಮ್ಮ ಟೀಮು ಆಫರ್ ಬಾಲ್ಸ್ ಯೂಸ್ ಮಾಡ್ತಾರೆ, ಅದ್ರ ಕಡೆಯಿಂದನೂ ನಿಮಗೆ ಅರ್ನಿಂಗ್ ಸಿಗುತ್ತೆ. ಅದೇ ರೀತಿಯಾಗಿ ನೀವು ಯೂಸ್ ಮಾಡ್ತೀರ ಆಫರ್ ಬಾಲ್ಸ್, ಅದೇ ರೀತಿಯಾಗಿ ನಿಮ್ಮ ಅಪ್ಲೈನ್ಸಲ್ಲಿರೋ 7 ಮೆಂಬರ್ಸ್ ಮೇಲೆ ಕೂಡ ಈ ಅರ್ನಿಂಗ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಕೆಳಗಡೆ ಇರೋ 7 ಜನನೂ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದರೆ ಅವ್ರ ಕಡೆಯಿಂದನೂ ನಿಮಗೆ ಅರ್ನಿಂಗ್ ಸಿಗುತ್ತೆ. 7 ಲೆವೆಲ್ಸಿಂದ ನಿಮಗೆ ಅರ್ನಿಂಗ್ ಡಿಸ್ಟ್ರಿಬ್ಯೂಟ್ ಆಗೋದು. ಓಕೆ. ಆ್ಯಂಡ್ ಒಪಿನಿಯನ್ಸ್ ಅಂದರೆ ಏನು? ಒಪಿನಿಯನ್ಸ್ ಅಂದರೆ ಇಲ್ಲಿ ಕಾಣ್ತಾ ಇರೋ ಅಡ್ವರ್ಟೈಸರ್ ಏಜೆನ್ಸಿ ಕಡೆಯಿಂದ ನಿಮಗೆ ಸ್ವಲ್ಪ ಸರ್ವೇಸ್ ಇರುತ್ತೆ. ಸರ್ವೇಸ್ ಅಂದರೆ ನಿಮಗೆ ಕ್ವಶನ್ಸ್ಗೆ ಆನ್ಸರ್ ಮಾಡೋದ್ರಿಂದ ಅರ್ನಿಂಗ್ ಸಿಗುತ್ತೆ. ಓಕೆ, ನಿಮಗೆ ಕ್ವಶನ್ಸ್ ಕೊಡಲಾಗುತ್ತೆ, ಆ ಕ್ವಶನ್ಸ್ ತಕ್ಕಂತೆ ಆನ್ಸರ್ ಮಾಡಿದರೆ ನಿಮಗೆ ಅರ್ನಿಂಗ್ ಸಿಗುತ್ತೆ. ಅದೇ ರೀತಿಯಾಗಿ ನಿಮ್ಮ ಟೀಮ್ ಕಂಪ್ಲೀಟ್ ಮಾಡ್ತಾರೆ, ನಿಮ್ಮ ಟೀಮ್ ಕಡೆಯಿಂದನೂ ನಿಮಗೆ ಅರ್ನಿಂಗ್ ಸಿಗುತ್ತೆ. ಆ್ಯಂಡ್ ನೀವು ಯೂಸ್ ಮಾಡ್ತೀರಾ ಒಪಿನಿಯನ್ಸ್, ಅದೇ ರೀತಿಯಾಗಿ ನಿಮ್ಮ ಅಪ್ಲೈನ್ಸ್ಗೂ, ನಿಮ್ಮ ಎಬೋ ಲೆವೆಲ್, ಹಂಗಾದರೆ ನಿಮಗೆ ಅಪ್ಲೈನ್ಸ್ಗೂ ನಿಮಗೆ ಅರ್ನಿಂಗ್ ಸಿಗುತ್ತೆ. ಓಕೆ. ಆ್ಯಂಡ್ ವೀಡಿಯೋಸ್ ವಾಲ್ ಅಂದರೆ ಏನು? ವೀಡಿಯೋಸ್ ವಾಲ್ ಅಂದರೆ ನಿಮಗೆ ವೀಡಿಯೋಸ್ ನೋಡೋದ್ರಿಂದ ನಿಮಗೆ ಅದೇ ರೀತಿಯಾಗಿ ಅಡ್ವರ್ಟೈಸರ್ಸ್ ಏಜೆನ್ಸಿಯಲ್ಲಿ ಕಂಪನೀಸಲ್ಲಿ ನಿಮಗೆ ವೀಡಿಯೋಸ್ ನೀಡಲಾಗುತ್ತೆ. ಆ ವೀಡಿಯೋಸ್ ನೋಡೋದ್ರಿಂದ ನಿಮಗೆ ಅರ್ನಿಂಗ್ ಸಿಗುತ್ತೆ. ಅದೇ ರೀತಿಯಾಗಿ ನಿಮಗೆ 7 ಲೆವೆಲ್ಸ್ ಟೀಮ್, ನಿಮ್ಮ ಟೀಮು ಮೀನ್ಸ್ ವೀಡಿಯೋಸ್ ನೋಡೋದ್ರಿಂದ ನಿಮಗೂ ಅರ್ನಿಂಗ್ ಸಿಗುತ್ತೆ. ರಿಚಾರ್ಜ್ ಆ್ಯಂಡ್ ಬಿಲ್ಸ್ ಅಂದರೆ ನೀವು ಮೊಬೈಲ್ ರಿಚಾರ್ಜ್ ಮಾಡಿಸ್ತೀರಾ, ಅವ್ರ DTH ರಿಚಾರ್ಜ್ ಮಾಡ್ತೀರಾ, ಎಲೆಕ್ಟ್ರಿಸಿಟಿ ಬಿಲ್ ಪೇ ಮಾಡ್ತೀರಾ. ಓಕೆ, ಅದರಿಂದ ನಿಮಗೆ ಏನು ಕಮಿಷನ್ ಸಿಗೋಲ್ಲ. ಬಟ್ ಚಾಂಪ್ ಕ್ಯಾಶಲ್ಲಿ ನೀವು ರಿಚಾರ್ಜ್ ಆ್ಯಂಡ್ ಬಿಲ್ಸಿಂದ ನೀವು ಮೊಬೈಲ್ ರಿಚಾರ್ಜ್ ಮಾಡ್ತೀರಾ, ಅವ್ರ DTH ರಿಚಾರ್ಜ್ ಮಾಡ್ತೀರಾ, ಎಲೆಕ್ಟ್ರಿಸಿಟಿ ಬಿಲ್ಸ್ ಪೇ ಮಾಡ್ತೀರಾ, ಅದರಿಂದ ನಿಮಗೆ ಅರ್ನಿಂಗ್ ಸಿಗುತ್ತೆ. ಓಕೆ. ಆ್ಯಂಡ್ ಇದುವರೆಗೂ ನಾವು ಇನ್ಕಮ್ ಜಂಕ್ಷನ್ ಅಂದರೆ ಏನಂತ ತಿಳಿದಿದ್ದೀವಿ. ಆ್ಯಂಡ್ ಇನ್ನೊಂದು ಸೋರ್ಸ್ ಇದೆ, ಏನಪ್ಪ ಸೋರ್ಸ್? ಆ್ಯಡ್ ಜಂಕ್ಷನ್ ಅಂದರೆ ಏನಪ್ಪ? ಆ್ಯಡ್ ಜಂಕ್ಷನ್ ಅಂದರೆ ನಿಮಗೆ ಆ್ಯಡ್ಸ್ ನೀಡಲಾಗುತ್ತೆ. ನೀವು ಚಾಂಪ್ ಕ್ಯಾಶ್ ಅಪ್ಲಿಕೇಶನಲ್ಲಿ
ನೀವು ಯಾವಾಗಾದರೂ ಚಾಂಪ್ ಕ್ಯಾಶ್ ಅಪ್ಲಿಕೇಶನ್ ಓಪನ್ ಮಾಡ್ತೀರಾ, ನಿಮ್ಮ ನೆಟ್ವರ್ಕಲ್ಲಿ ಯಾರಾದರೂ ಜಾಯ್ನ್ ಮಾಡಿದ್ದಾರೆ ಅಂತ ನೋಡೋಕ್ಕೆ ಓಪನ್ ಮಾಡ್ತೀರಾ, ಅವರ ಇನ್ಕಮಿನೇಷನ್ ಯೂಸ್ ಮಾಡೋಕ್ಕೂ ಓಪನ್ ಮಾಡ್ತೀರಾ, ವೀಡಿಯೋಸ್ ನೋಡೋದಕ್ಕೆ ಓಪನ್ ಮಾಡ್ತೀರಾ, ಶಾಪ್ ಆ್ಯಂಡ್ ಅರ್ನ್ ಮಾಡೋದಕ್ಕೆ ಓಪನ್ ಮಾಡ್ತೀರಾ. ಅದೇ ರೀತಿಯಾಗಿ ನೀವು ಇದರ ಬಗ್ಗೆ ತಿಳಿಯೋಕ್ಕೆ ಏನಾದರೂ ಓಪನ್ ಮಾಡ್ತೀರಾ. ಓಕೆ, ನೀವು ಓಪನ್ ಮಾಡಿದ ನಂತರ ನೀವು ಪ್ರತಿಯೊಂದು ಪೇಜ್ ಓಪನ್ ಮಾಡಿದರೂ ಕೂಡ ನಿಮಗೆ ಆ್ಯಡ್ಸ್ ಬರುತ್ತೆ. ಓಕೆ, ಆ್ಯಡ್ಸ್ ಅಂದರೆ ಒಂದು ಪೇಜ್ ಥರ ಒಂದು ಆ್ಯಡ್ಸ್ ಬರುತ್ತೆ. ಆ ಆ್ಯಡ್ಸ್ ನೀವು 3 ಸೆಕೆಂಡ್ಸ್ ನೋಡೋದ್ರಿಂದ ನಿಮಗೆ ಅರ್ನಿಂಗ್ ಸಿಗುತ್ತೆ. ಓಕೆ, ಅದೇ ರೀತಿಯಾಗಿ ನಿಮ್ಮ ಟೀಮ್ ಮೆಂಬರ್ಸ್ ಇರ್ತಾರಲ್ವ, ಅವರು ಆ್ಯಡ್ಸ್ ನೋಡಿದರೆ ಕೂಡ ಅವರಿಂದ ಕೂಡ ನಿಮಗೆ ಅರ್ನಿಂಗ್ ಸಿಗುತ್ತೆ. ಓಕೆ, ಆ್ಯಂಡ್ ನಿಮಗೆ ಮಂತ್ಲಿ ಒಂದು ರೇಷಿಯೋವನ್ನು ನೀಡಲಾಗುತ್ತೆ. ಓಕೆ, ಮಂತ್ಲಿ ಒಂದು ರೇಷಿಯೋ ನೀಡಲಾಗುತ್ತೆ. ಈ ರೀತಿಯಾಗಪ್ಪ ಅಂದರೆ 5:50. 5:50 ಅಂದರೆ ಏನಪ್ಪ, ನೀವು 5 ಸಲ ವ್ಯೂಸ್ ಮೀನ್ಸ್ ನೀವು ಆ್ಯಡ್ಸ್ ನೋಡೋದ್ರಿಂದ ವ್ಯೂಸಿಂದ ಅರ್ನಿಂಗ್ ಕ್ಯಾಲ್ಕುಲೇಟ್ ಆಗುತ್ತೆ. ನೀವು 5 ಸಲ ವ್ಯೂಸ್ ಆಗುತ್ತೆ. ಈಗ ಅಂದರೆ ನೀವು ಇವಾಗ ಚಾಂಪ್ ಕ್ಯಾಶ್ ಅಪ್ಲಿಕೇಶನ್ ಓಪನ್ ಮಾಡ್ತೀರಾ, 3 ಸೆಕೆಂಡ್ ವೇಟ್ ಮಾಡ್ತೀರಾ, 1 ವ್ಯೂ. ಆ್ಯಂಡ್ ಮತ್ತೆ ಇನ್ನೊಂದು ಪೇಜ್ ಓಪನ್ ಮಾಡ್ತೀರಾ, ಅಲ್ಲಿ 3 ಸೆಕೆಂಡ್ ವೇಟ್ ಮಾಡ್ತೀರಾ, 2 ವ್ಯೂ. ಅದೇ ರೀತಿಯಾಗಿ ನೀವು ಇನ್ನೊಂದು ಅಪ್ಲಿಕೇಶನ್ ಮೀನ್ಸ್ ಇನ್ನೊಂದು ಪೇಜ್ ಓಪನ್ ಮಾಡ್ತೀರಾ, ಅಲ್ಲಿ 3 ಸೆಕೆಂಡ್ ವೇಟ್ ಮಾಡ್ತೀರಾ, ಅಲ್ಲಿ 3rd ವ್ಯೂ. ಅದೇ ರೀತಿಯಾಗಿ ನೀವು ಸೆಲ್ಫ್ ವ್ಯೂ ಅಂದರೆ 5 ವ್ಯೂ ನೀವು ಸೆಲ್ಫ್ ವ್ಯೂ ನೋಡಿದರೆ ನಿಮಗೆ 1 ಪಾಯಿಂಟು. ಅದೇ ರೀತಿಯಾಗಿ 50 ವ್ಯೂಸ್ ಟೀಮ್ ಕಡೆಯಿಂದ 50 ವ್ಯೂಸ್ ಬಂತಾರೆ ನಿಮಗೆ 1 ಪಾಯಿಂಟು. ಓಕೆ, 1 ಪಾಯಿಂಟ್ ಅಂದರೆ ನಿಮಗೆ 1000 ಪಾಯಿಂಟ್ಸ್ = $1. ಓಕೆ, ಇದ್ರ ಬಗ್ಗೆ ನೆಗೆಟಿವ್ ಥಿಂಕಿಂಗೇ ಇಲ್ಲ. ಓಕೆ, ಏಕೆಂದರೆ ಇದು ಒಂದು ಎಕ್ಸ್ಟ್ರಾ ಸೋರ್ಸ್ ಇದೆ. ಎಕ್ಸ್ಟ್ರಾ ಸೋರ್ಸ್ ನಿಮಗೆ ಜಾಯ್ನಿಂಗು ಇರ್ಬೋದು, ಇನ್ಕಮಿನೇಷನ್ ಇರ್ಬೋದು, ಏನೋ ಒಂದು ಇರ್ಬೋದು. ನಿಮಗೆ ಆ್ಯಡ್ ಜಂಕ್ಷನ್ ಅನ್ನೋದು ಒಂದು ಎಕ್ಸ್ಟ್ರಾ ಸೋರ್ಸ್. ನೀವು ಇದಕ್ಕೂ ಒಂದು ಓಪನ್ ಮಾಡ್ತೀರಪ್ಪ ಅಪ್ಲಿಕೇಶನ್ಸು, ಅವಾಗ ನಿಮಗೆ ಏನಾದರೂ ಅರ್ನಿಂಗ್ ಸಿಗುತ್ತಾ? ಸಿಗಲ್ಲ. ನೀವು ವಾಟ್ಸಪ್ ಯೂಸ್ ಮಾಡ್ತೀರಾ, ನೀವು ಅರ್ನಿಂಗ್ ಸಿಗುತ್ತಾ? ಸಿಗಲ್ಲ. ಫೇಸ್ಬುಕ್ ಯೂಸ್ ಮಾಡ್ತೀರಾ, ಅರ್ನಿಂಗ್ ಸಿಗುತ್ತಾ? ಸಿಗಲ್ಲ. ಬಟ್ ನೀವು ಚಾಂಪ್ ಕ್ಯಾಶ್ ಓಪನ್ ಮಾಡಿದ್ರೆ ನಿಮಗೆ ಅರ್ನಿಂಗ್ ಸಿಗುತ್ತೆ. ಎಷ್ಟೋ ಒಂದು ಬರಲಿ, ₹1 ಬರಲಿ, ₹2 ಬರಲಿ, ₹3 ಬರಲಿ, ಬಟ್ ಹನಿ ಕೊಡಿದರೆ ಹಳ್ಳ ಅಂತ ಹೇಳ್ತಾರಲ್ವ, ಅದೇ ರೀತಿಯಾಗಿ ನಿಮ್ಮ ಟೀಮ್ ಮೆಂಬರ್ಸಿಂದಾಗಲೂ ನಿಮ್ಮಿಂದನೂ ಆಗಲು ಪಾಯಿಂಟ್ಸ್ ಮೀನ್ಸ್ ಆ್ಯಡ್ ಜಂಕ್ಷನ್ ಓಪನ್ ಮೀನ್ಸ್ ನೋಡಿದರಿಂದ ವ್ಯೂಸಿಂದ ಕ್ಯಾಲ್ಕುಲೇಟ್ ಆಗುತ್ತೆ. ಓಕೆ, ಇವಾಗ ಪ್ರೆಸೆಂಟ್ ಇರದೇ ಇರ್ಬೋದು, ಫ್ಯೂಚರ್ಸ್ ಅಂತೂ ನಿಮಗೆ ಟೀಮ್ ಮೆಂಬರ್ಸ್ ಎಷ್ಟು ನಿಮಗೆ ಜಾಸ್ತಿ ಆಗ್ತಾ ಇರುತ್ತಂಗೆ ನಿಮಗೆ ಅರ್ನಿಂಗು ಜಾಸ್ತಿ ಆಗುತ್ತಾ ಹೋಗುತ್ತೆ ಆ್ಯಡ್ ಜಂಕ್ಷನ್ ಕಡೆಯಿಂದ. ಓಕೆ, ನಿಮಗೆ ಈ 5:50 ರೇಷಿಯೋ ಅಂದರೆ ನಿಮಗೆ ತಿಳಿದಾಗೆ 5 ಅಂದರೆ ಸೆಲ್ಫ್ ವ್ಯೂ, 50 ಅಂದರೆ ಟೀಮ್ ವ್ಯೂ. ಅದೇ ರೀತಿಯಾಗಿ ನೀವು ಮುಂದಿನ ತಿಂಗಳ ಮೀನ್ಸ್ ಈ ತಿಂಗಳ 5:50 ಇರ್ಬೋದು, ಮುಂದಿನ ತಿಂಗಳ 4:40 ಇರ್ಬೋದು, ಇಲ್ಲಾಂದರೆ 6:60 ಇರ್ಬೋದು. ಅದೇ ರೀತಿಯಾಗಿ ಮಂತ್ಲಿ ನಿಮಗೆ ತಿಂಗಳ ನಿಮಗೆ ಚೇಂಜ್ ಆಗ್ತಾನೆ ಇರುತ್ತೆ. ಒಂದು ಫಿಕ್ಸ್ ಅಮೌಂಟ್ ಅನ್ನೋದು ಇರಲ್ಲ. ಓಕೆ, ನಿಮಗೆ ಜಾಸ್ತಿನೂ ಇರ್ಬೋದು, ಇಲ್ಲಾಂದರೆ ಕಮ್ಮಿನೂ ಆಗ್ಬೋದು. ಕಮ್ಮಿ ಆದರೆ ಕೂಡ ಭಾಳ ಉಪಯೋಗ, ಆ್ಯಂಡ್ ಜಾಸ್ತಿ ಆದರೂ ಕೂಡ ಉಪಯೋಗ. ಓಕೆ, ಆ್ಯಂಡ್ ಚಾಂಪ್ ಕ್ಯಾಶಲ್ಲಿ ಜಾಯ್ನ್ ಆಗೋದು ಹೇಗೆ? ಮೊದಲಾಗಿ ನೀವು ಗೂಗಲ್ ಪ್ಲೇ ಸ್ಟೋರಲ್ಲಿ ಚಾಂಪ್ ಕ್ಯಾಶ್ ಅಪ್ಲಿಕೇಶನನ್ನು ಸರ್ಚ್ ಮಾಡಬೇಕು. ಸರ್ಚ್ ಮಾಡಿದ ನಂತರ ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮಾಡಿ. ಆ್ಯಂಡ್ ಓಪನ್ ಮಾಡಿದ ನಂತರ ನಿಮಗೆ ಸೈನ್ ಅಪ್ ವಿತ್ ಚಾಂಪ್ ಕ್ಯಾಶ್. ಓಕೆ, ನೀವು ಸೈನ್ ಅಪ್ ಮಾಡ್ಕೋಬೇಕು. ನಿಮ್ಮ ಹೆಸರು, ನಿಮ್ಮ ಇಮೇಲ್ ಅಡ್ರೆಸ್, ಮೊಬೈಲ್ ನಂಬರ್, ಪಾಸ್ವರ್ಡ್ ಫಿಲಪ್ ಮಾಡಿ ಆ್ಯಂಡ್ ಸಬ್ಮಿಟ್ ಮಾಡಬೇಕು. ಆನಂತರ ನಿಮಗೆ ಸ್ಪಾನ್ಸರ್ ID ಕೇಳಲಾಗುತ್ತೆ. ಸ್ಪಾನ್ಸರ್ ID ಅಂದರೆ ನಿಮಗೆ ರೆಫರ್ ಮಾಡಿರ್ತಾರಲ್ವ ನಿಮ್ಮ ಫ್ರೆಂಡ್, ಅವರ ರೆಫರ್ ID ಫಿಲಪ್ ಮಾಡಿ ಸಬ್ಮಿಟ್ ಮಾಡಬೇಕು. ಅವ್ರಿಗೆ ನಿಮಗೆ ಆ ರೆಫರ್ ID ಗೊತ್ತಿಲ್ಲ ಅಂದರೆ ಕಾಲ್ ಮಾಡಿಬಿಟ್ಟು ಕೇಳಿ. ಆ್ಯಂಡ್ ನನ್ನ ರೆಫರ್ ID ಬಂದುಬಿಟ್ಟು 2664870 2664870 ಫಿಲಪ್ ಮಾಡಿ. 2664870 ಫಿಲಪ್ ಮಾಡಿ. ಆನಂತರ ನಿಮಗೆ ಸಬ್ಮಿಟ್ ಮಾಡಿ, ನಿಮಗೆ ಚಾಲೆಂಜ್ ಪೀಸ್ ಸಿಗುತ್ತೆ. ಚಾಲೆಂಜ್ ಕಂಪ್ಲೀಟ್ ಮಾಡಿ ಆನಂತರ ನೀವು ಒಂದು ಚಾಂಪ್ ಕ್ಯಾಶ್ ಮೆಂಬರ್ ಆಗ್ತೀರಾ. ಓಕೆ, ಆ್ಯಂಡ್ ಆನಂತರ ಚಾಂಪ್ ಕ್ಯಾಶ್ ಚಾಲೆಂಜ್ ಈ ರೀತಿಯಾಗಿ ಕಂಪ್ಲೀಟ್ ಮಾಡಬೇಕು. ಚಾಲೆಂಜ್ ಡೆಫಿನೆಟ್ ಕಂಪಲ್ಸರಿ ಮಾಡಲೇಬೇಕು. ಯಾಕಂದರೆ ಚಾಲೆಂಜ್ ಕಂಪ್ಲೀಟ್ ಮಾಡಿದರೆ ಮಾತ್ರ ನಿಮಗೆ ಆ್ಯಕ್ಟಿವ್ ಮೆಂಬರ್ ಆಗ್ತೀರಾ, ನಿಮಗೆ ನಿಮ್ಮ ಡ್ಯಾಶ್ ಬೋರ್ಡ್ ಅನ್ಲಾಕ್ ಆಗುತ್ತೆ. ಆ್ಯಂಡ್ ಚಾಲೆಂಜ್ ಕಂಪ್ಲೀಟ್ ಮಾಡಬೇಕಂದ್ರೆ ಈ ರೀತಿಯಾಗಿ ಚಾಲೆಂಜ್ ಕಂಪ್ಲೀಟ್ ಮಾಡಬೇಕು ಅಂತ ಇಲ್ಲಿ ಸ್ವಲ್ಪ ಇನ್ಸ್ಟ್ರಕ್ಷನ್ಸ್ ಇವೆ, ಫಾಲೋ ಮಾಡಿ. ಇನ್ಸ್ಟಾಲ್ ಆಲ್ ಆ್ಯಪ್ಸ್ 1 by 1. ನೀವು ಪ್ರತಿಯೊಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಬೇಕು 1 by 1. ಆ್ಯಂಡ್ ಪ್ರತಿಯೊಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ ನಂತರ ಓಪನ್ ಮಾಡಬೇಕು. ಆ್ಯಂಡ್ ಓಪನ್ ಮಾಡಿದ ನಂತರ ರಿಜಿಸ್ಟ್ರೇಷನ್ ಕೇಳಿದರೆ ರಿಜಿಸ್ಟ್ರೇಷನು ಮಾಡಬೇಕು. ಆ್ಯಂಡ್ ನಿಮಗೆ 10 ಅಪ್ಲಿಕೇಶನ್ ಕೊಟ್ಟಿದ್ದಾರೆ, ಅದರಲ್ಲಿ ಒಂದು ಅಪ್ಲಿಕೇಶನ್ ನೀವು ಲೀವ್ ಮೀನ್ಸ್ ಬಿಡ್ಬೋದು. ಆ್ಯಂಡ್ ಇನ್ಸ್ಟಾಲೇಷನ್ ಎಲ್ಲ ಮುಗಿದ ನಂತರ ನೀವು ಚಾಲೆಂಜ್ ಕಂಪ್ಲೀಟ್ ಆಗುತ್ತೆ. ಆ್ಯಂಡ್ ಇಲ್ಲಿ ಸ್ವಲ್ಪ ಕೆಲವು ಪ್ರಿಕಾಷನ್ಸ್ ಇವೆ, ಈ ರೀತಿಯಾಗಿ ಇನ್ಸ್ಟಾಲ್ ಮಾಡಬೇಕು ಅಪ್ಲಿಕೇಶನ್ಸ್ ಅಂತ. ನೀವು ಇನ್ಸ್ಟಾಲ್ ಮಾಡುವಾಗ ಅಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ, ಅದು ಓದ್ಬಿಟ್ಟು ಅದರ ತಕ್ಕಂತೆ ನೀವು ಇನ್ಸ್ಟಾಲ್ ಮಾಡಬೇಕು. ಆ್ಯಂಡ್ ರಿಜಿಸ್ಟ್ರೇಷನ್ ಕೇಳಿದರೆ ರಿಜಿಸ್ಟ್ರೇಷನ್ ಮಾಡಲೇಬೇಕು. ಆ್ಯಂಡ್ ಈಗ ನೀವು ವೈಫೈ ಯೂಸ್ ಮಾಡೋದಾದರೆ, ನೀವು ವೈಫೈ ಯೂಸ್ ಮಾಡ್ತಿದ್ರೆ ಒಂದು ವೈಫೈನಿಂದ ಒಂದೇ ಅಕೌಂಟ್ ಕ್ರಿಯೇಟ್ ಮಾಡ್ಬೋದು, ಒಂದು ID ಕ್ರಿಯೇಟ್ ಮಾಡ್ಬೋದು. ಆ್ಯಂಡ್ ಅದೇ ವೈಫೈಯಿಂದ ಇನ್ನೊಂದ್ಸಲ ಕ್ರಿಯೇಟ್ ಮಾಡೋಕ್ಕಾಗಲ್ಲ. ಆ್ಯಂಡ್ ಕ್ರಿಯೇಟ್ ಮಾಡ್ಬೇಕು ಅಂದ್ಕೊಂಡ್ರೆ ನೀವು ಆ ವೈಫೈನ ಆನ್ ಆ್ಯಂಡ್ ಆಫ್ ಮಾಡಿ IP ಅಡ್ರೆಸ್ ಚೇಂಜ್ ಆಗುತ್ತೆ, ಅವಾಗಾದರೂ ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ಪ್ರತಿಯೊಂದು ಅಪ್ಲಿಕೇಶನ್ನು 1 ನಿಮಿಷ ಓಪನ್ ಮಾಡ್ಬೇಕಂತಿದೆ, ಬಟ್ ನೀವು 2 ಮಿನಿಟ್ಸ್ ಓಪನ್ ಮಾಡಿದರೆ ಇನ್ನೂ ಸುಲಭ. ಆ್ಯಂಡ್ ನಿಮ್ಮ ಟೈಮರ್ ಪ್ರಕಾರ ಓಪನ್ ಮಾಡಿ. ಆ್ಯಂಡ್ ನೀವು ಶಾರ್ಟ್ಕಟ್ ಮೆಥಡ್ ಯೂಸ್ ಮಾಡಬಾರ್ದು. ಯಾವ ರೀತಿ ಅಂದರೆ ಶಾರ್ಟ್ಕಟ್ ಮೆಥಡ್ ಅಂದರೆ ಬ್ಲೂಟೂತಲ್ಲಿಂದ ಸೆಂಡ್ ಮಾಡ್ಕೊಳ್ಳೋದಾಗಲಿ, APK ಶೇರ್ ಮಾಡ್ಕೊಳೋದಾಗಲಿ, ಆರು ಶೇರ್ ಇಟ್ ಅಪ್ಲಿಕೇಶನ್ಸ್ಗಳು ಶೇರ್ ಮಾಡ್ಕೊಳೋದಾಗಲಿ, ಅಲ್ಲಿಂದ ಮಾಡಿದರೆ ನಿಮಗೂ ಏನೂ ಉಪಯೋಗ ಬರಲ್ಲ. ಆ್ಯಂಡ್ ಅದರಿಂದ ಚಾಲೆಂಜು ಕಂಪ್ಲೀಟ್ ಆಗೋಲ್ಲ. ಓಕೆ,
ಇನ್ಸ್ಟಾಲ್ ಮಾಡಿದರೆ ಮಾತ್ರ ನಿಮಗೆ ಇನ್ಸ್ಟಾಲ್ ಆಗೋದು, ನಿಮ್ಮ ಹೋಮ್ ಪೇಜ್ ಓಪನ್ ಆಗೋದು, ಡ್ಯಾಶ್ಬೋರ್ಡ್ ಅನ್ಲಾಕ್ ಆಗೋದು. ಆ್ಯಂಡ್ ಚಾಲೆಂಜ್ ಕಂಪ್ಲೀಟ್ ಮಾಡಿದ ಮೇಲೆ ಏನಾಗುತ್ತೆ ಮೀನ್ಸ್ ಚಾಲೆಂಜ್ ಕಂಪ್ಲೀಟ್ ಮಾಡಿದರೆ ನೀವೊಂದು ಎಲಿಜಿಬಲ್ ಮೆಂಬರ್ ಆಗ್ತೀರಾ. ಮೀನ್ಸ್ ನೀವೊಂದು ಎಲಿಜಿಬಲ್ ಆಗ್ತೀರಾ ಚಾಮ್ ಕ್ಯಾಶ್ ಮೆಂಬರ್. ಓಕೆ, ನೀವು ಅನ್ಲಿಮಿಟೆಡ್ ಅರ್ನಿಂಗ್ ಮಾಡ್ಬೋದು. ಆ್ಯಂಡ್ ನಿಮ್ಮ ಡ್ಯಾಶ್ಬೋರ್ಡ್ ಅನ್ನೋದು ಅನ್ಲಾಕ್ ಆಗುತ್ತೆ, ನಿಮ್ಮ ಹೋಮ್ ಪೇಜ್ ಓಪನ್ ಆಗುತ್ತೆ, ನಿಮಗೆ $1 ಸೈನ್ ಅಪ್ ಬೋನಸ್ಸು ಸಿಗುತ್ತೆ. ಆ್ಯಂಡ್ ನೀವು ಆ $1 ಸೈನ್ ಅಪ್ ಬೋನಸ್ ನೀವು ಯಾವಾಗ ವಿಡ್ರಾ ಮಾಡಬೇಕಂದ್ರೆ ನಿಮಗೆ ಯಾವಾಗ $5 ಆಗುತ್ತೆ. ಈ $1 ಪ್ಲಸ್ ಇನ್ನೂ $4 ನೀವು ಅರ್ನಿಂಗ್ ಮಾಡಿದರೆ ಟೋಟಲಿ $5. ಆ $5 ನೀವು ಬ್ಯಾಂಕ್ ಅಕೌಂಟಿಗೆ ರೆಡಿ ಮಾಡ್ಕೋಬೋದು. ಓಕೆ, ಅವರು ರಿಚಾರ್ಜ್ ಮಾಡಿಸ್ಬೋದು. ಆ್ಯಂಡ್ ನಿಮ್ಗೆ ಇದೆಲ್ಲ ಮೀನ್ಸ್ ಚಾಲೆಂಜ್ ಎಲ್ಲ ಕಂಪ್ಲೀಟ್ ಮಾಡಿದ ನಂತರ ನೀವು ಒಂದು ಎಲಿಜಿಬಲ್ ಆಗ್ತೀರಾ, ಚಾಮ್ ಕ್ಯಾಶಲ್ಲಿ ಆ್ಯಕ್ಟಿವ್ ಮೆಂಬರ್ ಆಗ್ತೀರಾ. ನಿಮಗೆ ಒಂದು ಇನ್ವೈಟ್ ಆ್ಯಂಡ್ ಅರ್ನ್ ಆದರೆ ಇವಾಗ ನೀವು ನಿಮ್ಮ ಫ್ರೆಂಡ್ಗೆ ರೆಫರ್ ಮಾಡ್ತೀರಾ, ನಿಮ್ಮ ಫ್ರೆಂಡ್ ಚಾಲೆಂಜ್ ಕಂಪ್ಲೀಟ್ ಮಾಡ್ತಾನೆ, ಅವಾಗ ನಿಮಗೂ ಅರ್ನಿಂಗ್ ಸಿಗುತ್ತೆ. ಚಾಮ್ ಕ್ಯಾಶಲ್ಲಿ ಜಾಯ್ನ್ ಆಗಿಬಿಟ್ಟು ಚಾಲೆಂಜ್ ಕಂಪ್ಲೀಟ್ ಮಾಡಿದ ಮೇಲೆ ನಿಮಗೆ ಅರ್ನಿಂಗ್ ಸಿಗುತ್ತೆ. ಆ್ಯಂಡ್ ನೀವು ಇನ್ವೈಟ್ ಆ್ಯಂಡ್ ಅರ್ನ್ ಆಪ್ಷನ್ ಎಲ್ಲಿ ಇರುತ್ತೆ ಅಂದರೆ, ನೀವು ಚಾಮ್ ಕ್ಯಾಶ್ ಅಪ್ಲಿಕೇಶನಲ್ಲಿ ಮೆನು ಬಾರಿಗೆ ಹೋಗ್ಬಿಟ್ಟು ನಿಮಗೆ ಇನ್ವೈಟ್ ಆ್ಯಂಡ್ ಅರ್ನ್ ಅನ್ನೋ ಆಪ್ಷನ್ ಸಿಗುತ್ತೆ. ಆ ಆಪ್ಷನಲ್ಲಿ ಹೋಗ್ಬಿಟ್ಟು ನೀವು ಇನ್ವೈಟ್ ಮಾಡ್ಬೋದು ನಿಮ್ಮ ಫ್ರೆಂಡ್ಸ್ಗೆ. ಈ ರೀತಿಯಾಗಿ ಅಂದರೆ ಸೋಷಿಯಲ್ ಮೀಡಿಯಾಸ್ ಥ್ರೂ ವಾಟ್ಸಪ್ ಥ್ರೂ ನೀವು ಇನ್ವೈಟ್ ಮಾಡ್ಬೋದು. ಅದೇ ರೀತಿಯಾಗಿ ಆ ಫ್ರೆಂಡ್ಸ್ ಚಾಲೆಂಜ್ ಕಂಪ್ಲೀಟ್ ಮಾಡಿದರೆ ನಿಮಗೆ ಆಟೋಮೆಟಿಕಲಿ ಅರ್ನಿಂಗ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆ್ಯಂಡ್ ನಿಮಗೆ ಅರ್ನಿಂಗ್ ಅನ್ನೋದು ಈ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಲೆವೆಲ್ 1 ಲೆವೆಲ್ 7ವರೆಗೆ ಅಂತ ಇಲ್ಲಿ ಒಂದು ಚಾರ್ಟ್ ಇದೆ. ಆ ಚಾರ್ಟ್ ಪ್ರಕಾರ ನಿಮಗೆ ತಿಳಿಸ್ತೀನಿ ನೋಡಿ. ಆ್ಯಂಡ್ ಫಾರ್ ಎಕ್ಸಾಂಪಲ್ ನೀವು ನಿಮ್ಮ ಫ್ರೆಂಡ್ಗೆ ರೆಫರ್ ಮಾಡ್ತೀರಾ. ಓಕೆ, ನೀವು ನಿಮಗೆ ಫ್ರೆಂಡ್ಗೆ ರೆಫರ್ ಮಾಡಿದ ಮೇಲೆ ನಿಮಗೆ 50% ಅರ್ನಿಂಗ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಲೆವೆಲ್ 1ಅಲ್ಲಿ. ಅದೇ ರೀತಿಯಾಗಿ ಲೆವೆಲ್ 1 ಪರ್ಸನ್ ಫ್ರೆಂಡ್ ನಿಮಗೆ ಲೆವೆಲ್ 2ಗೆ ರೆಫರ್ ಮಾಡ್ತಾನೆ, ಅವಾಗ ನೀವು 10% ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಓಕೆ, ಅದೇ ರೀತಿಯಾಗಿ ಲೆವೆಲ್ 2 ಪರ್ಸನ್ ಲೆವೆಲ್ 3ಗೆ ರೆಫರ್ ಮಾಡ್ತಾನೆ, ಅವಾಗೂ ನಿಮಗೆ 10% ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದೇ ರೀತಿ ಲೆವೆಲ್ 3 ಪರ್ಸನ್ ಲೆವೆಲ್ 4ಗೆ ರೆಫರ್ ಮಾಡ್ತಾನೆ, ಅವಾಗೂ ನಿಮಗೆ 10% ಸಿಗುತ್ತೆ. ಅದೇ ರೀತಿ ಲೆವೆಲ್ 4 ಪರ್ಸನ್ ಲೆವೆಲ್ 5ಗೂ ರೆಫರ್ ಮಾಡ್ತಾನೆ, ನಿಮಗೂ 10% ಸಿಗುತ್ತೆ. ಅದೇ ರೀತಿ ಲೆವೆಲ್ 5 ಪರ್ಸನ್ ಲೆವೆಲ್ 6ಗೆ ರೆಫರ್ ಮಾಡ್ತಾನೆ, ನಿಮಗೆ 5% ಸಿಗುತ್ತೆ. ಅದೇ ರೀತಿ ಲೆವೆಲ್ 6 ಪರ್ಸನ್ ಲೆವೆಲ್ 7ವರೆಗೆ ರೆಫರ್ ಮಾಡ್ತಾನೆ, ಅವಾಗ ನಿಮಗೆ 5% ಅರ್ನಿಂಗ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಟೋಟಲಿ 50%, 10, 10, 10, 10, ಇದೊಂದು 10, 5, ಟೋಟಲಿ ಎಷ್ಟಾಗಿದೆ ನಿಮಗೆ? ಟೋಟಲಿ 100% ಅರ್ನಿಂಗ್ ನಿಮಗೆ ಲೆವೆಲ್ 1 ಲೆವೆಲ್ 7ವರೆಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆ್ಯಂಡ್ ನಿಮಗೆ ಎಷ್ಟು ಚಾಮ್ ಕ್ಯಾಶ್ ಕಡೆಯಿಂದ ಎಷ್ಟುವರೆಗೂ ಅರ್ನಿಂಗ್ ಮಾಡ್ಬೋದು, ಈ ರೀತಿ ಎಷ್ಟು ಅಪ್ಲಿಕೇಶನ್ ಮೀನ್ಸ್ ನಿಮಗೆ ಚಾಮ್ ಕ್ಯಾಶ್ ಕಡೆಯಿಂದ ಎಷ್ಟು ಅರ್ನಿಂಗ್ ಮಾಡ್ಬೋದು ನೀವು ಅಂತ ನಿಮಗೆ ಇಲ್ಲಿ ಮುಂದೆ ಬರೋ ಚಾರ್ಟಿಂದ ನಿಮಗೆ ಅರ್ಥ ಆಗುತ್ತೆ. ಆ್ಯಂಡ್ ಬಟ್ ನಾವು ಇಲ್ಲಿ ಮೀನ್ಸ್ ನಾವು ನಿಮಗೆ ತಿಳಿಸಿರೋ ಪ್ರತಿಯೊಂದು ಮೀನ್ಸ್ ಯಾವಾಗಾದರೂ ನೀವು ಮೀನ್ಸ್ ನೋಡಿಬಿಟ್ಟು ಮನಸ್ಸಿಂದ ತಿಳ್ಕೊತೀರಾ, ಅವಾಗ ನಿಮಗೆ ಡೆಫಿನೆಟ್ಲಿ ಹೆಲ್ಪ್ಫುಲ್ ಆಗುತ್ತೆ. ಇದು ನಿಮಗೆ ಅರ್ಥನೂ ಆಗುತ್ತೆ, ನೀವು ಕೂಡ ನಮಗೆ ಅರ್ನಿಂಗು ಮಾಡ್ಬೋದು. ಆ್ಯಂಡ್ ನೀವು ಎಷ್ಟು ಅರ್ನಿಂಗ್ ಮಾಡ್ಬೋದು ಅಂತ ನಾವು ಇವತ್ತು ತಿಳಿಯೋಣ ಬನ್ನಿ. ಇವಾಗ ನೋಡಿ, ಫಾರ್ ಎಕ್ಸಾಂಪಲ್ ನಮಗೆ ಒಂದು ಪರ್ಸನ್ಲಿಂದ ಒಂದು ಜಾಯ್ನಿಂಗ್ಲಿಂದ ₹100 ಬಂದಿದೆ ಅಂದ್ಕೊಳ್ಳೋಣ. ಇಟ್ಸ್ ಜಸ್ಟ್ ಫಾರ್ ಎಕ್ಸಾಂಪಲ್, ಇದು ಬಂದರೆ ಬರ್ಬೋದು, ಇಲ್ಲಾಂದರೆ ಇಲ್ಲ. ಒಂದು ಪರ್ಸನ್ಲಿಂದ ₹100 ಬಂದಿದೆ ಅಂದ್ಕೊಳ್ಳೋಣ. ಓಕೆ, ₹100 ಬಂದರೆ ಒಂದು ಪರ್ಸನ್ನಿಂದ ನಮಗೆ 50% ಅಂದರೆ ₹50 ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಹಂಗಂದರೆ ಲೆವೆಲ್ 1ಅಲ್ಲಿ. ಆ್ಯಂಡ್ ಆ ಲೆವೆಲ್ 1 ಪರ್ಸನ್ ಲೆವೆಲ್ 2 ಪರ್ಸನ್ಗೆ ಜಾಯ್ನ್ ಮಾಡ್ತಾನೆ, ಅವಾಗ 10% ಡಿಸ್ಟ್ರಿಬ್ಯೂಟ್ ಆಗುತ್ತೆ, ಹಂಗಂದರೆ ₹10. ಅದೇ ರೀತಿಯಾಗಿ ಲೆವೆಲ್ 2, ಲೆವೆಲ್ 3, ಲೆವೆಲ್ 4, ಲೆವೆಲ್ 5ಗೂ ಮೀನ್ಸ್ ರೆಫರ್ ಮಾಡ್ತಾರೆ, ಅದೇ ರೀತಿಯಾಗಿ 10% ಅಲ್ಲಿವರೆಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆ್ಯಂಡ್ ಲೆವೆಲ್ 6 ಪರ್ಸನ್ ಲೆವೆಲ್ 7 ಪರ್ಸನ್ಸ್ ಮೀನ್ಸ್ ಲೆವೆಲ್ 5 ಲೆವೆಲ್ 6 ಪರ್ಸನ್ಗೆ ರೆಫರ್ ಮಾಡ್ತಾನೆ, 5% ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದೇ ₹100 50%, 10%, 10%, 10%, 10%, 5% ರೀತಿಯಾಗಿ ಡಿಸ್ಟ್ರಿಬ್ಯೂಟು ಆಗುತ್ತೆ. ಓಕೆ, ಆ್ಯಂಡ್ ಅದೇ ರೀತಿಯಾಗಿ ಫಾರ್ ಎಕ್ಸಾಂಪಲ್ ನಾವು ಜಸ್ಟ್ ಒಂದು ₹10 ಬಂದಿದೆ ಅಂತ ಅಂದ್ಕೊಳ್ಳೋಣ. ಒಂದು ಜಾಯ್ನಿಂಗ್ಗೆ ಒಂದು ₹10 10 ಆ್ಯಕ್ಟಿವ್ ಮೀನ್ಸ್ ಲೈವ್ ರೇಟ್ ಒಂದು ₹10 ಬಂದಿದೆ ಅಂದ್ಕೊಳ್ಳೋಣ. ಹಂಗಾದ್ರೆ ಫಸ್ಟ್ ಮಂತಲ್ಲಿ ನಾವು 10 ಮೆಂಬರ್ಸ್ಗೆ ಜಾಯ್ನ್ ಮಾಡ್ತೀವಿ. ಓಕೆ, ಆ ಫಸ್ಟ್ ಮಂತಲ್ಲಿ 10 ಮೆಂಬರ್ಸ್ ಜಾಯ್ನ್ ಮಾಡಿದ ನಂತರ ನಮಗೆ ₹10 ಒಂದೊಂದು ಪರ್ಸನ್ಲಿಂದನೂ ಬರುತ್ತೆ. ಆ 10 × 10 ಮೀನ್ಸ್ ₹10 × 10 ಪರ್ಸನ್ಸ್ ₹100 ಆಗುತ್ತೆ. ಅದೇ ರೀತಿಯಾಗಿ ಆ ಮಂತ್ ಫಸ್ಟಲ್ಲಿ 10 ಜಾಯ್ನಿಂಗ್ ಮಾಡಿದ್ದೀವಿ. ಅದೇ ರೀತಿ ಆ 10 ಮೆಂಬರ್ಸ್ನ ಒಬ್ಬೊಬ್ಬ ಪರ್ಸನ್ನು 10 ಮೆಂಬರ್ಸ್ನು ಜಾಯ್ನ್ ಮಾಡಿದರೆ ಟೋಟಲಿ ಸೆಕೆಂಡ್ ಮಂತಲ್ಲಿ 100 ಮೆಂಬರ್ಸ್ ಆಗುತ್ತೆ. ಆ 100 ಮೆಂಬರ್ಸ್ ಇಂಟು 10% ಸಿಗುತ್ತೆ ನಮಗೆ. 10% ಅಂದರೆ ₹2. ₹2 ಅಂದರೆ ಒಬ್ಬೊಬ್ಬ ಪರ್ಸನ್ಗೆ ₹2 ಅಂತಂದರೆ 2 × 100 200 ಸೆಕೆಂಡ್ ಮಂತಲ್ಲೇ ಬಂದಿದೆ. ಅದೇ ರೀತಿಯಾಗಿ 100 ಮೆಂಬರ್ಸ್ ಒಬ್ಬೊಬ್ಬ ಪರ್ಸನ್ನು 10 ಮೆಂಬರ್ಸ್ನು ಜಾಯ್ನ್ ಮಾಡ್ತಾನೆ, ಆವಾಗ ನಮಗೆ ಮಂತ್ 3ಅಲ್ಲಿ 1000 ಮೆಂಬರ್ಸ್ ಆಗುತ್ತೆ, 1000 ಜಾಯ್ನಿಂಗ್ ಆಗುತ್ತೆ. ಆ 1000 ಜಾಯ್ನಿಂಗ್ಸ್ ಇಂಟು 10 ಮೀನ್ಸ್ 10% ಸಿಗುತ್ತೆ, ಅವಾಗ ₹2. ಆ ₹2 ಇಂಟು 1000 2000 ಮಂತ್ 3ಅಲ್ಲಿ ಬರುತ್ತೆ. ಓಕೆ, ಅದೇ ರೀತಿಯಾಗಿ ಲೆವೆಲ್ 4ಅಲ್ಲಿ 1000 ಮೆಂಬರ್ಸ್ ಒಬ್ಬೊಬ್ಬ ಪರ್ಸನ್ನು 10 ಮೆಂಬರ್ಸ್ನು ಜಾಯ್ನ್ ಮಾಡ್ತಾನೆ, ಅವಾಗ 10,000 ಮೆಂಬರ್ಸ್ ಆಗ್ತಾರೆ, ಅವಾಗ 10%, ಅವಾಗ ₹2 ಒಂದೊಂದು ಪರ್ಸನ್ಗೆ. ₹2 ಇಂಟು 10,000 ₹20,000. ಅದೇ ರೀತಿಯಾಗಿ ಆ 10,000 ಮೆಂಬರ್ಸ್ ಒಬ್ಬೊಬ್ಬ ಪರ್ಸನ್ 10 ಮೆಂಬರ್ಸ್ನ ಜಾಯ್ನ್ ಮಾಡಿದರೆ 1,00,000 ಮೆಂಬರ್ಸ್ ಆಗ್ತಾರೆ. ಆ 1,00,000 ಮೆಂಬರ್ಸ್ ಇಂಟು ಮೀನ್ಸ್ 10% ಸಿಗುತ್ತೆ ನಮಗೆ ₹2. ₹2 ಇಂಟು 1,00,000 ಮೆಂಬರ್ಸ್ ₹2,00,000.
ಓಕೆ. ಆ ಮಂತ್ 6 10 ಲ್ಯಾಕ್, ಆ 10 ಮೀನ್ಸ್ ಆ 1 ಲ್ಯಾಕ್ ಮೆಂಬರ್ ಒಬ್ಬೊಬ್ಬನು 10 ಮೆಂಬರ್ಸ್ ಜಾಯ್ನ್ ಮಾಡಿದ್ರು 10 ಲ್ಯಾಕ್ ಆಗುತ್ತೆ. ಅವಾಗ ನಮ್ಗೆ 5% ಮನಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅವಾಗ 1 ರೂಪೀಸ್, 1 ರೂಪಿ ಇಂಟು 10 ಲ್ಯಾಕ್ ಇಸ್ಕೊಟ್ಟು 10 ಲ್ಯಾಕ್ ರುಪೀಸ್. ಅದೇ 10 ಲ್ಯಾಕ್ ಮೆಂಬರ್ಸ್ ಒಬ್ಬೊಬ್ಬನು 10 ಮೆಂಬರ್ಸ್ಗೆ ರೆಫರ್ ಮಾಡ್ತಾನೆ. ಅವಾಗ ನಮಗೆ 1 crore ಮೆಂಬರ್ಸ್ ಆಗ್ತಾರೆ. 1 crore ಮೆಂಬರ್ಸ್ 5% ಮೀನ್ಸ್ ಮನಿ ಡಿಸ್ಟ್ರಿಬ್ಯೂಟ್ ಆದರೂ ಕೂಡ ಮೀನ್ಸ್ 1 ರೂಪಿ ಇಂಟು 1 crore ಇಸ್ಕೊಟ್ಟು 1 crore ರುಪೀಸ್ ಆಗ್ತದೆ. ಅದೇ ರೀತಿ ಲೆವೆಲ್ 7 ವರೆಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಇದು ಜಸ್ಟ್ ಫಾರ್ ಎಕ್ಸಾಂಪಲ್ ಫ್ರೆಂಡ್ಸ್, ನಿಮಗೆ ಅರ್ಥ ಮಾಡಿಸೋಕೆ ಮಾತ್ರ ಇದು ಮೀನ್ಸ್ ಕಮಿಷನ್ ತೊಗೊಂಡಿರೋದು. ಇದಕ್ಕಿಂತ ಜಾಸ್ತಿ ಆದರೂ ಬರ್ಬೋದು, ಕಮ್ಮಿ ಆದರೂ ಬರ್ಬೋದು. ಅದೇ ರೀತಿಯಾಗಿ ನಾವು ಫಸ್ಟ್ ಇನ್ನೊಂದು ಮೀನ್ಸ್ ನಾವು 7 ಮಂತ್ಸಲ್ಲಿ 2 crore ಅರ್ನಿಂಗ್ ಮಾಡ್ಬೋದು. ಅದು ಈ ರೀತಿಯಾಗಿ ಮೀನ್ಸ್ ಫಿಕ್ಸ್ ಅಂತರೂ ಅರ್ನಿಂಗ್ ಅಂತರೂ ಮೀನ್ಸ್ ಮಾಡ್ಬೋದು. ಇದು ಜಸ್ಟ್ ಫಾರ್ ಎಕ್ಸಾಂಪಲ್ ಮಾತ್ರ, ನಿಮಗೆ ತಿಳಿಯೋದಕ್ಕೆ ಮಾತ್ರ ಅಸ್ಯೂಮ್ ಮಾಡಿರೋದು. ಮೀನ್ಸ್ ನಿಮಗೆ ಪರ್ ಜಾಯ್ನಿಂಗ್ 20 ರೂಪೀಸ್ ಬಂದಿದೆ ಅಂದ್ಕೊಳ್ಳೋಣ. 20 ರೂಪೀಸ್ ಬಂದಿದೆ ಅಂದ್ಕೊಂಡ್ರೆ ಒಬ್ಬೊಬ್ಬ ಪರ್ಸನ್ 10 ಮೆಂಬರ್ಸು ಜಾಯ್ನ್ ಮಾಡ್ತೀನಿ. ಇದೇ ರೀತಿಯಾಗಿ ನಾವು ಇದುವರೆಗೂ ಒಬ್ಬ ಪರ್ಸನ್ 10 ಮೆಂಬರ್ಸಿಗೆ ಜಾಯ್ನ್ ಮಾಡಿದರೆ 50% ಅರ್ನಿಂಗ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ 20 ರೂಪೀಸ್. 20 ರೂಪೀಸ್ ಅಂತಂದರೆ ಒಬ್ಬೊಬ್ಬ ಪರ್ಸನಿಗೆ 20 ರೂಪೀಸ್ ಡಿಸ್ಟ್ರಿಬ್ಯೂಟ್ ಆದರೆ ಕೂಡ 20 ರೂಪೀಸ್ ಇಂಟು 10 ಮೆಂಬರ್ಸ್ ಇಸ್ಕೊಳ್ತು 200 ಮೆಂಬರ್ಸ್ ಆಗಿದ್ರು. ಓಕೆ, ಲೆವೆಲ್ 1ಅಲ್ಲಿ 200 ರೂಪೀಸ್ ಆಯಿತು. ಅದೇ ರೀತಿಯಾಗಿ ಆ 10 ಮೆಂಬರ್ಸ್ ಒಬ್ಬೊಬ್ಬನು 10 ಮೆಂಬರ್ಸ್ ಜಾಯ್ನ್ ಮಾಡಿದರೆ 100 ಮೆಂಬರ್ಸ್ ಆದರು. 100 ಮೆಂಬರ್ಸ್ 10% ಅರ್ನಿಂಗ್ ಡಿಸ್ಟ್ರಿಬ್ಯೂಟ್ ಆದರೆ 4 ರೂಪೀಸ್. 4 ರೂಪೀಸ್ ಇಂಟು 100 ಇಸ್ಕೊಟ್ಟು 400 ರೂಪೀಸ್. ಅದೇ ರೀತಿಯಾಗಿ 100 ಮೆಂಬರ್ಸ್ 1000 ಮೀನ್ಸ್ ಒಬ್ಬೊಬ್ಬ 10 ಮೆಂಬರ್ಸ್ ರೆಫರ್ ಮಾಡಿದ್ರು ಕೂಡ 1000 ಮೆಂಬರ್ಸ್ ಆಗ್ತಾರೆ. ಆ 1000 ಮೆಂಬರ್ಸ್ ಇಕ್ವಲ್ಟು 10% ಮಾಡಿದ್ರು ಕೂಡ 4 ರೂಪೀಸ್. 4 ರೂಪೀಸ್ ಇಂಟು 1000 ಇಸ್ಕೊಟ್ಟು 4000 ರೂಪೀಸ್. ಅದೇ ರೀತಿಯಾಗಿ ಅವರು 10 ಮೆಂಬರ್ಸ್ ಒಬ್ಬೊಬ್ಬ ಮಾಡಿದ್ರು 10,000 ಮೆಂಬರ್ಸ್. 10,000 ಅಂದರೆ 10% ಕೂಡ 4 ರೂಪೀಸ್. 4 ರೂಪೀಸ್ ಇಂಟು 10,000 ಇಸ್ಕೊಟ್ಟು 40,000 ರೂಪೀಸ್. ಅದೇ ರೀತಿಯಾಗಿ 10,000 ಮೆಂಬರ್ಸ್ ಒಬ್ಬೊಬ್ಬ 10 ಮೆಂಬರ್ಸ್ ಮಾಡಿದ್ರು 1 ಲ್ಯಾಕ್. 1 ಲ್ಯಾಕ್ ಮೆಂಬರ್ಸ್ ಅಂದರೆ 1 ಲ್ಯಾಕ್ 10% ಇರೋದು 1 ಲ್ಯಾಕ್ ಇಂಟು 4 ರೂಪೀಸ್ ಇಸ್ಕೊಟ್ಟು 4 ಇಂಟು 1 ಲ್ಯಾಕ್ ಇಸ್ಕೊಟ್ಟು 4 ಲ್ಯಾಕ್ ರೂಪೀಸ್. ಅದೇ ರೀತಿ ಆ 1 ಲ್ಯಾಕ್ ಮೆಂಬರ್ಸ್ ಒಬ್ಬೊಬ್ಬ 10 ಮೆಂಬರ್ಸ್ ಮಾಡಿದ್ರು 10 ಲ್ಯಾಕ್ ಮೆಂಬರ್ಸ್. 10 ಲ್ಯಾಕ್ ಮೆಂಬರ್ಸನ್ನು 5% ಇರೋದು 2 ರೂಪೀಸ್. 2 ರೂಪೀಸ್ ಇಂಟು 10 ಲ್ಯಾಕ್ ಇಸ್ಕೊಟ್ಟು 20 ಲ್ಯಾಕ್ ರೂಪೀಸ್. ಅವಾಗ 10 ಲ್ಯಾಕ್ ಮೆಂಬರ್ಸ್ ಒಬ್ಬೊಬ್ಬ 10 ಮೆಂಬರ್ನ ಜಾಯ್ನ್ ಮಾಡಿದ್ರು ಕೂಡ 1 crore. 1 crore ಇಂಟು 5 ಮೆಂಬರ್ಸ್ 5% ಇರೋದು 2 ರೂಪೀಸ್. 2 ರೂಪೀಸ್ ಇಸ್ಕೊಟ್ಟು 1 crore ಇಸ್ಕೊಟ್ಟು 2 crore. ಇದೇ ರೀತಿಯಾಗಿ 7 ಮಂತ್ಸಲ್ಲಿ ನಾವು 2 crore ರೂಪೀಸ್ ಅರ್ನಿಂಗ್ ಮಾಡ್ಬೋದು. ಇದು ಜಸ್ಟ್ ಫಾರ್ ಅಸ್ಯೂಮಿಂಗ್ ಫ್ರೆಂಡ್ಸ್, ಇದು ನಿಮಗೆ ತಿಳಿಯೋದಕ್ಕೆ ಮಾತ್ರ ಎಕ್ಸಾಂಪಲ್ ಹೇಳಿರೋದು. ಇದೇ ರೀತಿಯಾಗಿ ನಾವು ಪಕ್ಕ 10-20 ರೂಪೀಸ್ ಜಾಯ್ನಿಂಗ್ ಸಿಕ್ಕು ನಾವು ಪಕ್ಕ ಇದೇ ರೀತಿಯಾಗಿ 10 ಮೆಂಬರ್ಸ್ ಮಾಡಿದರೆ ನಮಗೆ ಪಕ್ಕ 2 crore ಡೆಫಿನೆಟ್ಲಿ ಅರ್ನಿಂಗ್ ಮಾಡ್ಬೋದು 7 ಮಂತ್ಸಲ್ಲಿ. 2 crore ಮಾಡಿದ್ರೆ 1 crore ಆದರೂ ಅಟ್ಲೀಸ್ಟ್ ಮಾಡ್ಬೋದಲ್ವ. ಜಸ್ಟ್ ನಾವು ಜಾಯ್ನಿಂಗ್ ಪರ್ ಫೋಕಸ್ ಮಾಡಬೇಕು. ಆ್ಯಂಡ್ ಇದೇ ರೀತಿಯಾಗಿ ಅರ್ನಿಂಗ್ ಡಿಸ್ಟ್ರಿಬ್ಯೂಟ್ ಆದರೆ ನಮಗೆ ಡೆಫಿನೆಟ್ಲಿ ಅರ್ನಿಂಗ್ ಸಿಗುತ್ತೆ. ಆ್ಯಂಡ್ ನಾವು ಇದುವರೆಗೂ ಇನ್ವೈಟ್ ಆ್ಯಂಡ್ ಅರ್ನ್ ಬಗ್ಗೆ ತಿಳಿದಿದ್ದೀವಿ. ಇವಾಗ ಅರ್ನ್ಮೋರ್ ಪ್ಯಾನಲ್ ಬಗ್ಗೆ ತಿಳಿಯೋಣ. ಅರ್ನ್ಮೋರ್ ಪ್ಯಾನಲ್ ಅಂದರೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದ್ರಿಂದ, ವೆಬ್ ಆಫರ್ ಕಂಪ್ಲೀಟ್ ಮಾಡೋದ್ರಿಂದ ನಮಗೆ ಅರ್ನಿಂಗ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದೇ ರೀತಿಯಾಗಿ ನಮ್ಮ ಟೀಮ್ ಮೆಂಬರ್ಸು ಇನ್ಸ್ಟಾಲ್ ಮಾಡ್ತಾರೆ ಅಪ್ಲಿಕೇಶನ್, ಅದಕ್ಕೂ ನಮಗೆ ಅರ್ನಿಂಗ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆ್ಯಂಡ್ ನಾವು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತೀವಿ. ಆ್ಯಂಡ್ ನಮ್ಮ ಅಪ್ಲಯನ್ಸ್ ಲೆವೆಲ್ 7 ವರೆಗೂ ಅಪ್ಲಿಕೇಶನ್ಸು ಅರ್ನಿಂಗ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆ್ಯಂಡ್ ವೆಬ್ ಆಫರ್ ಅರ್ನಿಂಗ್ ಕೂಡ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆ್ಯಂಡ್ ಅರ್ನ್ಮೋರ್ ಪ್ಯಾನಲಲ್ಲಿ ಒಂದೊಂದು ಸಾಕಷ್ಟು ಅಡ್ವರ್ಟೈಸರ್ ಕಂಪನೀಸ್ ಅಪ್ಲಿಕೇಶನ್ಸು ಇರುತ್ತೆ. ಆ ಅಡ್ವರ್ಟೈಸಿಂಗ್ ಕಂಪನೀಸ್ ಅಪ್ಲಿಕೇಶನ್ ತಕ್ಕಂತೆ ರೇಟಿಂಗ್ಸು ಇರುತ್ತೆ ಪಾಯಿಂಟ್ಸ್ ಪ್ರಕಾರ. ಆ ಪಾಯಿಂಟ್ಸ್ ಮೀನ್ಸ್ ಒಂದು ಅಪ್ಲಿಕೇಶನ್ ಮಾಡಿದರೆ ಇಷ್ಟು ಪಾಯಿಂಟ್ಸ್ ಅಂತ ಇರುತ್ತೆ. ಪಾಯಿಂಟ್ಸ್ ಅಂದರೆ ಏನಪ್ಪ ಅಂತಂದರೆ 1000 ಪಾಯಿಂಟ್ಸ್ ಇಕ್ವಲ್ ಟು $1. $1 ಅಂದರೆ ಇಸ್ಕೊಲ್ ಟು 60 ರೂಪೀಸ್. ಇದು ಮಾತ್ರ ಚಾಂಪ್ ಕ್ಯಾಶ್ ಕರೆನ್ಸಿ ಮಾತ್ರ. ಓಕೆ. ಆ್ಯಂಡ್ ಕಮಿಷನ್ ಡಿಸ್ಟ್ರಿಬ್ಯೂಟ್ ಆಗೋದು ಈ ರೀತಿಯಾಗಿ ಡಿಸ್ಟ್ರಿಬ್ಯೂಟ್ ಆಗುತ್ತೆ ತಿಳಿಯೋಣ ಬನ್ನಿ. ಡಿಸ್ಟ್ರಿಬ್ಯೂಟ್ ಆಗೋದು ನೀವು ಒಂದು ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತಾರೆ, ಸೆಲ್ಫ್ 50% ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆ್ಯಂಡ್ ಲೆವೆಲ್ 1 ಟು ಲೆವೆಲ್ 7 ವರೆಗೆ 50% ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಅದೇ ರೀತಿ ನಿಮ್ಮ ಟೀಮ್ ಮೆಂಬರ್ಸ್ ಮಾಡ್ತಾರೆ, ನಿಮಗೂ ಅರ್ನಿಂಗ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆ್ಯಂಡ್ ಲೆವೆಲ್ 1 ಲೆವೆಲ್ 5 ವರೆಗೆ 8% ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಲೆವೆಲ್ 6 ಲೆವೆಲ್ 7 ವರೆಗೆ 5% ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆ್ಯಂಡ್ ಟೋಟಲಿ 100% ನಿಮಗೂ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆ್ಯಂಡ್ ನಾವು ಒಂದು ಎಕ್ಸಾಂಪಲ್ ತೊಗೊಳೋಣ. ನಮ್ಮ ಪ್ರಕಾರ 10 ಯೂಸರ್ಸನ್ನು ತೊಗೊಂಡಿದ್ವಿ ಪ್ರೀವಿಯಸ್ಲಿ ಇನ್ವೈಟ್ ಆ್ಯಂಡ್ ಅರ್ನಲ್ಲಿ. ಅದೇ ರೀತಿ ಅರ್ಮೋನಲ್ಲಿ ಕೂಡ 10 ಜನ ತೊಗೊಳೋಣ. 10 ಜನ ಪರ್ ಮಂತ್ ಒಂದು ತಿಂಗಳಿಗೆ 10 ಜನ ಒಬ್ಬೊಬ್ಬನು 6 ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತಾರೆ. ಓಕೆ, ಒಬ್ಬೊಬ್ಬ ಪರ್ಸನ್ 6 ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದರೆ ಒಂದೊಂದು ಅಪ್ಲಿಕೇಶನ್ಗೆ 50 ಪೈಸೆ ತೊಗೊಳೋಣ. 50 ಪೈಸೆ ಒಂದು ಅಪ್ಲಿಕೇಶನ್ ಸಿಗುತ್ತೆ ಅಂದರೆ 50 ಪೈಸೆ ಇಂಟು 6 ರೂಪೀಸ್. 50 ಪೈಸೆ ಇಂಟು 50 ಪೈಸೆ ಇಂಟು 6 ಅಪ್ಲಿಕೇಶನ್ ಎಷ್ಟಾಯಿತು? 3 ರೂಪೀಸ್ ಆಯಿತು. ಆ 3 ರೂಪೀಸ್ ಇಂಟು 10 ಯೂಸರ್ಸ್ ಎಷ್ಟಾಯಿತು? 30 ರೂಪೀಸ್ ಪರ್ ಮಂತ್ ಆಯಿತು. ಅದೇ ರೀತಿಯಾಗಿ ಆ 10 ಯೂಸರ್ಸ್ 100 ಮೀನ್ಸ್ ಒಬ್ಬೊಬ್ಬನು 10 ಮೆಂಬರ್ಸ್ ಜಾಯ್ನ್ ಆದರೆ 100 ಯೂಸರ್ಸ್ ಆಗುತ್ತಾರೆ. ಆ 100 ಯೂಸರ್ಸು ಒಬ್ಬೊಬ್ಬರು 6 ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ್ರು ಕೂಡ ಒಂದೊಂದು ಅಪ್ಲಿಕೇಶನ್ಗೆ 50 ಪೈಸಾ. 50 ಪೈಸಾ ಇಂಟು 6 ಅಪ್ಲಿಕೇಶನ್ 3 ರೂಪೀಸ್ ಆಯಿತು. ಆ 3 ರೂಪೀಸ್ ಇಂಟು 100 ಯೂಸರ್ಸ್ ಈಕ್ವಲ್ ಟು 300 ರೂಪೀಸ್ ಪರ್ ಮಂತ್ ಆಯಿತು. ಅದೇ ರೀತಿಯಾಗಿ 1000 ಯೂಸರ್ಸ್ ತೊಗೊಳೋಣ. 1000 ಯೂಸರ್ಸ್ ಒಬ್ಬೊಬ್ಬರು 6 ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತಾರೆ. ಒಂದೊಂದು ಅಪ್ಲಿಕೇಶನ್ 50 ಪೈಸೆ ಸಿಗುತ್ತೆ. ಆ 50 ಪೈಸಾ ಇಂಟು 6 ಅಪ್ಲಿಕೇಶನ್ಸ್ 50 ಪೈಸಾ ಇಂಟು 6 ಅಪ್ಲಿಕೇಶನ್ಸ್ ಕೊಟ್ಟು 3 ರೂಪೀಸ್. ಆ 3 ರೂಪೀಸ್ ಇಂಟು 1000 ಯೂಸರ್ಸ್ ಕೊಟ್ಟು 3000 ಪರ್ ಮಂತ್ ಆಯಿತು.
ಆ್ಯಂಡ್ 10,000 ಯೂಸರ್ಸ್ ತೊಗೊಳೋಣ. ಆ 6 ಅಪ್ಲಿಕೇಶನ್ ಒಬ್ಬೊಬ್ಬರು 6 ಅಪ್ಲಿಕೇಶನ್ ಪರ್ ಮಂತ್ಗೆ ಇನ್ಸ್ಟಾಲ್ ಮಾಡ್ತಾರೆ. ಓಕೆ, 50 ಪೈಸೆ ಸಿಗುತ್ತೆ. ಆ 50 ಪೈಸೆ ಇಂಟು 6 ಅಪ್ಲಿಕೇಶನ್ಸ್ ಕೊಟ್ಟು 3 ರೂಪೀಸ್. 3 ರೂಪೀಸ್ ಇಂಟು 10,000 ಯೂಸರ್ಸ್ ಕೊಟ್ಟು 30,000 ಪರ್ ಮಂತ್ ಆಯಿತು. ಅದೇ ರೀತಿಯಾಗಿ 1,00,000 ಯೂಸರ್ಸ್ ತೊಗೊಳೋಣ. 6 ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತಾರೆ ಒಬ್ಬೊಬ್ಬರು. 50 ಪೈಸಾ ಅರ್ನಿಂಗ್ ಸಿಗುತ್ತೆ ಒಂದು ಅಪ್ಲಿಕೇಶನ್ಗೆ. 50 ಪೈಸಾ ಇಂಟು 6 ಅಪ್ಲಿಕೇಶನ್ಸ್ ಕೊಟ್ಟು 3 ರೂಪೀಸ್. 3 ರೂಪೀಸ್ ಇಂಟು 1,00,000 ಯೂಸರ್ಸ್ ಕೊಟ್ಟು 3,00,000 ಪರ್ ಮಂತ್. ಅದೇ ರೀತಿಯಾಗಿ 10,00,000 ಯೂಸರ್ಸ್ ತೊಗೊಳೋಣ. ಒಬ್ಬೊಬ್ಬರು 6 ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತಾರೆ. 6 ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿದ ಮೇಲೆ 50 ಪೈಸಾ ಒಂದೊಂದು ಅಪ್ಲಿಕೇಶನ್ಗೆ ರೀಡಿಸ್ಟ್ರಿಬ್ಯೂಟ್ ಆದರೂ ಕೂಡ 50 ಪೈಸಾ ಇಂಟು 6 ಅಪ್ಲಿಕೇಶನ್ಸ್ ಕೊಟ್ಟು 3 ರೂಪೀಸ್. 3 ರೂಪೀಸ್ ಇಂಟು 10,00,000 ಯೂಸರ್ಸ್ ಕೊಟ್ಟು 30,00,000 ಪರ್ ಮಂತ್. ಅದೇ ರೀತಿಯಾಗಿ 1 crore ಯೂಸರ್ಸ್ ತೊಗೊಳೋಣ. 1 crore ಯೂಸರ್ಸ್ ಇಕ್ವಲ್ ಟು 6 ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡ್ತಾರೆ ಪ್ರತಿಯೊಬ್ಬರು 6 ಅಪ್ಲಿಕೇಶನ್ ಮಂತ್ಲಿ ಇನ್ಸ್ಟಾಲ್ ಮಾಡಿದರೆ 50 ಪೈಸಾ ಒಂದೊಂದು ಅಪ್ಲಿಕೇಶನ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. 50 ಪೈಸಾ ಇಂಟು 6 ಅಪ್ಲಿಕೇಶನ್ಸ್ ಕೊಟ್ಟು 3 ರೂಪೀಸ್. 3 ರೂಪೀಸ್ ಇಂಟು 1 crore ಯೂಸರ್ಸ್ ಕೊಟ್ಟು 3 crore ಪರ್ ಮಂತ್. ನೋಡಿ ಸರ್, ಇದೇ ಪ್ರಕಾರ ಚಾರ್ಟ್ ಹಿಂಗೆ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡೋದಾದ್ರೆ ಇದುವರೆಗೆ 3 crore ರೂಪೀಸ್ವರೆಗೂ ಕೂಡ ನಾವು ಆರ್ಮೋರಲ್ಲಿ ಅರ್ನಿಂಗ್ ಮಾಡ್ಬೋದು. ಆರ್ಮೋರಲ್ಲಿ ಇದೇ ಪ್ರಕಾರ ಯೂಸ್ ಮಾಡಿದರೆ ನಾವು ಆರ್ಮೋರಲ್ಲಿ ಕೂಡ ಅರ್ನಿಂಗ್ ಮಾಡ್ಬೋದು ಅಂತ ಹೇಳಲಾಗಿದೆ. ಇವಾಗ ನಾವು ಶಾಪ್ ಆ್ಯಂಡ್ ಅರ್ನ್ ಬಗ್ಗೆ ಮಾತಾಡೋಣ. ಶಾಪ್ ಆ್ಯಂಡ್ ಅರ್ನ್ ಅಂದರೆ ನೀವು ಆನ್ಲೈನ್ ಶಾಪಿಂಗಲ್ಲಿ ಶಾಪಿಂಗ್ ಮಾಡ್ತೀರಾ. ಆನ್ಲೈನ್ ಸೈಟ್ಸಲ್ಲಿ ಫ್ಲಿಪ್ಕಾರ್ಟ್, ಅಮೆಝಾನ್, ಪೇಟಿಎಮ್ ಆ್ಯಂಡ್ ರಿಚಾರ್ಜ್ ಮಾಡಿಸ್ತೀರಾ, ಪಿಜ್ಜಾ ಆರ್ಡರ್ ಮಾಡ್ತೀರಾ. ಬಟ್ ನಿಮಗೆ ಯಾವುದೇ ರೀತಿಯಾಗಿ ಕಮಿಷನ್ ಸಿಕ್ಕಿರಲ್ಲ. ಬಟ್ ಚಾಂಪಿಯನ್ಸ್ ಥ್ರೂ ನೀವು ಮಾಡಿದರೆ ನಿಮಗೆ ಕಮಿಷನ್ ಸಿಗುತ್ತೆ. ಆ್ಯಂಡ್ ಕಮಿಷನ್ ಏ ರೀತಿಯಾಗಿ ಅರ್ನಿಂಗ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಅಂತ ಇವತ್ತು ತಿಳಿಯೋಣ ಬನ್ನಿ. ಆ್ಯಂಡ್ ಫಾರ್ ಎಕ್ಸಾಂಪಲ್, ನೀವು ಒಂದು ಪೇಟಿಎಮ್ ರಿಚಾರ್ಜ್ ಮಾಡಿಸ್ತೀರಾ ಅಂದ್ಕೊಳ್ಳಿ ಪೇಟಿಎಮ್ಮಲ್ಲಿ. ಆ್ಯಂಡ್ ನಿಮ್ಮ ಮನೆಯಲ್ಲಿ ಒಂದು ಟಿ ವಿ ಇದೆ ಅಂದ್ಕೊಳ್ಳೋಣ. ಟಿ ವಿಯಲ್ಲಿ ಡಿ ಟಿ ಎಚ್ ರಿಚಾರ್ಜ್ ಮಾಡಿಸ್ತೀರಾ ಹಂಗಂದರೆ ಮಂತ್ಲಿ 300 ರೂಪೀಸ್ ಡಿ ಟಿ ಎಚ್ ರಿಚಾರ್ಜ್ ಮಾಡಿಸ್ತೀರಾ ಅಂದ್ಕೊಳ್ಳಿ. 1 TV ಇಂಟು 300 ರೂಪೀಸ್, 300 ರೂಪಾಯಿ ಇಂಟು 1 TV ಎಷ್ಟಾಯಿತು? 300 ರೂಪೀಸ್ ಆಯಿತು, 300 ರೂಪಾಯಿ ಆಯಿತು. ಅದೇ ರೀತಿ ನೀವು 4 ಮೊಬೈಲ್ಗಳಿಗೆ ರಿಚಾರ್ಜ್ ಮಾಡಿಸ್ತೀರಾ ಅಂದ್ಕೊಳ್ಳೋಣ. 4 ಮೊಬೈಲ್ಗಳಿಗೆ ರಿಚಾರ್ಜ್ ಮಾಡಿಸಿದರೆ ಒಂದೊಂದು ಮೊಬೈಲ್ಗೆ 300 ರೂಪಾಯಿ ರಿಚಾರ್ಜ್ ಮಾಡಿಸ್ತೀರಾ ಅಂದ್ಕೊಳ್ಳೋಣ. 300 ಇಂಟು 4 ಮೊಬೈಲ್ಗಳಿಗೆ ಎಷ್ಟಾಯಿತು? 1,200 ರೂಪಾಯಿ ಆಗಿದೆ. ಅದೇ ರೀತಿಯಾಗಿ ನೀವು ಒಂದು ನೆಟ್ ಪ್ಯಾಕ್ ಹಾಕ್ಸ್ತೀರಾ ಅಂದ್ಕೊಳ್ಳೋಣ. ನೆಟ್ ಪ್ಯಾಕ್ ಇಂಟು 3 ಮೊಬೈಲ್ಗೆ ನೆಟ್ ಪ್ಯಾಕ್ ಹಾಕ್ಸ್ತೀರಾ, 175 ರೂಪಾಯಿ ನೆಟ್ ಪ್ಯಾಕ್ ಹಾಕ್ಸ್ತೀರಾ ಒಂದೊಂದು ಮೊಬೈಲ್ಗೆ. ಒಂದು ಮೊಬೈಲ್ಗೆ 175 ಹಾಕ್ಸಿದ್ರೆ 3 ಮೊಬೈಲಿಗೆ ಎಷ್ಟಾಯಿತು? 525 ರೂಪಾಯಿ ಆಯಿತು. ಟೋಟಲಿ ಎಷ್ಟಾಯಿತು? 2,025 ರೂಪಾಯಿ ಆಯಿತು. ಓಕೆ, ಅದೇ 2,000 ನಾವು ಆ್ಯಾವ್ರೇಜ್ ತೊಗೊಳೋಣ. 2,000 ರೂಪಾಯಿ ತೊಗೊಂಡ್ರೆ ಕೂಡ ನಮ್ಮ ಟೋಟಲ್ ಟೀಮ್ 10,000 ಜನ ಇದೆ ಅಂದ್ಕೊಳ್ಳೋಣ. ಟೋಟಲ್ ಟೀಮ್ ಮೆಂಬರ್ಸ್ 10,000 ಜನ ಇದೆ ಅಂದ್ಕೊಳ್ಳೋಣ. ಆ 10,000 ಒಬ್ಬೊಬ್ಬ ಪರ್ಸನ್ 2,000 ರಿಚಾರ್ಜ್ ಮಾಡಿಸಿದ್ರು ಕೂಡ ಮಂತ್ಲಿ ಎಷ್ಟಾಯಿತು? ನಮಗೆ 2 ಕೋಟಿ ರೂಪಾಯಿ ಆಯಿತು. ಅದೇ ರೀತಿಯಾಗಿ ನಾವು ಆ್ಯಾವ್ರೇಜ್ ಕಮಿಷನ್ ತೊಗೊಳ್ಳೋಣ 0.65%. ಅದೇ 0.65% ತೊಗೊಂಡ್ರೆ ಟೋಟಲಿ 1,30,000 ಟರ್ನ್ ಓವರ್ ಆಗುತ್ತೆ. 1,30,000 ಆದ ನಂತರ ನಮಗೆ ಒಬ್ಬೊಬ್ಬ ಪರ್ಸನಿಗೂ ಮೀನ್ಸ್ 7 ಲೆವೆಲ್ ಪರ್ಸನ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಅರ್ನಿಂಗು ಒಬ್ಬೊಬ್ಬ ಪರ್ಸನಿಗೆ 18,571 ರೂಪಾಯಿ ಓಕೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಆ್ಯಂಡ್ ನಾವು ಫ್ಲಿಪ್ಕಾರ್ಟ್ ಶಾಪಿಂಗ್ ಬಗ್ಗೆ ಮಾತಾಡೋಣ. ಫ್ಲಿಪ್ಕಾರ್ಟ್ ಶಾಪಿಂಗ್ ಅದೇ ರೀತಿಯಾಗಿ ಸೇಮ್ ನಿಮಗೆ 10,000 ಮೆಂಬರ್ಸ್ 10,000 ಜನ ನಿಮ್ಮ ಟೀಮ್ ಮೆಂಬರ್ಸ್ ಇದ್ದಾರೆ ಅಂದ್ಕೊಳ್ಳೋಣ. ಟೋಟಲಿ ಟರ್ನ್ ಓವರ್ 2 ಕೋಟಿ ಶಾಪಿಂಗ್ ಆಗುತ್ತೆ ಪರ್ ಮಂತ್ ಅಂದ್ಕೊಳ್ಳೋಣ. ಆ್ಯಾವ್ರೇಜ್ ಕಮಿಷನ್ 3% ಅಂದ್ಕೊಳ್ಳೋಣ. ಓಕೆ, 2 crore ಇಂಟು 3%. 2 crore ಇಂಟು 3% ಎಷ್ಟಾಯಿತು? 6 lakhs ರೂಪಾಯಿ ಆಯಿತು. 6 ಲಕ್ಷ ರೂಪಾಯಿ. 6 ಲಕ್ಷ 7 ಲೆವೆಲ್ಸ್ಗೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ 85,714 ರೂಪೀಸ್. ಆ್ಯಂಡ್ ಫ್ರೆಂಡ್ಸ್, ನೀವು ಇದೇ ರೀತಿಯಾಗಿ ರಿಚಾರ್ಜ್ ಮಾಡಿಸೋದಕ್ಕಂತ ಇಲ್ಲ, ನೀವು ಇದಕ್ಕಿಂತ ಜಾಸ್ತಿ ಆದರೂ ಮಾಡಿಸ್ಬೋದು, ಇದಕ್ಕಿಂತ ಕಮ್ಮಿ ಆದರೂ ಮಾಡಿಸ್ಬೋದು. ಆ್ಯಂಡ್ ಶಾಪಿಂಗ್ ಕೂಡ ಇದಕ್ಕಿಂತ ಜಾಸ್ತಿನೂ ಆಗ್ಬೋದು, ಇದಕ್ಕಿಂತ ಕಮ್ಮಿ ಆಗ್ಬೋದು. ಇದು ಜಸ್ಟ್ ಫಾರ್ ಎಕ್ಸಾಂಪಲ್ಗೆ ಮಾತ್ರ ನಿಮಗೆ ತಿಳಿಸಿರೋದು. ಅದೇ ರೀತಿಯಾಗಿ ನಿಮಗೆ ಇವಾಗ ಅಮೆಝಾನ್ ಬಗ್ಗೆ ಮಾತಾಡೋಣ. ಅಮೆಝಾನಲ್ಲಿ ನಿಮಗೆ ಟೀಮ್ ಸೇಮ್ 10,000 ಜನ ಇದೆ ಅಂದ್ಕೊಳ್ಳೋಣ. ಶಾಪಿಂಗ್ ಆಗುತ್ತೆ ಟೋಟಲಿ ಮಂತ್ಲಿ 2 ಕೋಟಿ. ಆ್ಯಂಡ್ 10,000 ಜನ ಇಂಟು ಮೀನ್ಸ್ ಆ್ಯಾವ್ರೇಜ್ ಕಮಿಷನ್ನು 2% ತೊಗೊಳ್ಳೋಣ. ಓಕೆ, 2 ಕೋಟಿ. ಓಕೆ, 2 ಕೋಟಿ ಕಮಿಷನ್ ಆದರೆ 2% ಇರೋ 4 ಲಕ್ಷ ಆಯಿತು. 4 ಲಕ್ಷ 7 ಲೆವೆಲ್ಸ್ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಒಬ್ಬೊಬ್ಬ ಪರ್ಸನಿಗೆ 57,142 ರೂಪಾಯಿ. ಆ್ಯಂಡ್ ಇನ್ನೊಂದು ಶಾಪಿಂಗ್ ಸೈಟು ಪ್ರಿಂಟ್ ವೆನ್ಯೂ ಅಂದರೆ ನಾವು ಶಾಪಿಂಗ್ ಮೀನ್ಸ್ ಆನ್ಲೈನಲ್ಲಿ ನಾವು ಪ್ರಿಂಟ್ ಮಾಡಿಸ್ಬೋದು. ಶರ್ಟ್ ಮೇಲೆ ಆದರೂ, ಟಿ ಶರ್ಟ್ ಮೇಲೆ ಆದರೂ, ಆರ್ ನಾವು ಟೀ ಕುಡಿಯೋ ಕಪ್ಪು ಮೇಲೆ ಆದರೂ ಏನಾದರೂ ಪ್ರಿಂಟ್ ಮಾಡಿಸ್ಬೋದು. ನಾವು ನಮ್ಗೆ ಇಷ್ಟ ಬಂದಷ್ಟು ಪ್ರಿಂಟ್ ಮಾಡಿಸ್ಬೋದು. ಅದೇ ರೀತಿಯಾಗಿ ಒಬ್ಬೊಬ್ಬ ಪರ್ಸನ್ನು 400 ರೂಪೀಸ್ ಪ್ರಿಂಟ್ ಮಾಡಿಸ್ತಾರೆ ಅಂದ್ಕೊಳ್ಳೋಣ. ನಾವು ಒಂದು ಚಾಂಪಿಯನ್ ಶರ್ಟ್ ಮೇಲೆ ಪ್ರಿಂಟ್ ಮಾಡಿಸ್ತಾರೆ ಅಂದ್ಕೊಳ್ಳೋಣ. ಒಬ್ಬೊಬ್ಬ ಪರ್ಸನ್ 400 ರೂಪೀಸ್ ಪ್ರಿಂಟ್ ಮಾಡಿಸ್ತಾರೆ ಅಂದ್ಕೊಳ್ಳೋಣ. ಓಕೆ, ನಮ್ಮ ಟೀಮ್ ಸೈಜ್ 10,000 ಜನ ಇದೆ ಅಂದ್ಕೊಳ್ಳೋಣ. ಫ್ರೆಂಡ್ಸ್, ಇಲ್ಲಿ ಪ್ರಿಂಟಿಂಗ್ ಮಿಸ್ಟೇಕ್ ಆಗಿದೆ. 10 ಲಕ್ಷ ಅಲ್ಲ, 10,000 ಜನ ಇದ್ದಾರೆ ಅಂದ್ಕೊಳ್ಳೋಣ. ಒಬ್ಬೊಬ್ಬ ಪರ್ಸನ್ 400 ರೂಪೀಸು.
ಟೋಟಲಿ ಎಷ್ಟಾಯಿತು? 10,000 ಜನ ಇಂಟು 400 ರುಪೀಸ್ ಎಷ್ಟಾಯಿತು? 40 ಲಕ್ಷ ಜನ ಆಗುತ್ತೆ. ಇಲ್ಲಿ ಕಮಿಷನು 40 ರುಪೀಸ್, ಹಂಗಾದ್ರೆ 10% ಹೋಗೋಣ. 40 ರುಪೀಸ್ ಕಮಿಷನ್ ಅಂದರೆ ಕೂಡ ಟೋಟಲಿ 4 ಲ್ಯಾಕ್ಸ್ ರುಪೀಸ್ ಆಯಿತು. 4 ಲ್ಯಾಕ್ಸ್ ರುಪೀಸ್ನ ನಾವು 7 ಲೆವೆಲ್ಸ್ಗೆ ಡಿಸ್ಟ್ರಿಬ್ಯೂಟ್ ಮಾಡಿದರೆ ಒಬ್ಬೊಬ್ಬ ಪರ್ಸನಿಗೆ 57,000 ಪರ್ ಮಂತ್ ಡಿಸ್ಟ್ರಿಬ್ಯೂಟ್ ಆಗುತ್ತೆ. ಫ್ರೆಂಡ್ಸ್, ಇದಕ್ಕಿಂತ ನೀವು ಇದು ಜಸ್ಟ್ ಫಾರ್ ಎಕ್ಸಾಂಪಲ್ ಇದಕ್ಕಿಂತ ಜಾಸ್ತಿ ಆದರೂ ಆಗ್ಬೋದು, ಇದಕ್ಕಿಂತ ಕಮ್ಮಿ ಆಗಬಹುದು. ನಿಮಗೆ ಕಮಿಷನ್ ఏ ರೀತಿಯಾಗಿ ಇನ್ಕ್ರೀಸ್ ಆಗುತ್ತೆ, ಡಿಕ್ರೀಸ್ ಆಗುತ್ತೆ, ನಿಮಗೆ ఏ ರೀತಿಯಾಗಿ ನಿಮ್ಗೆ ಆಗ್ಬೋದು ಅಂತಂದರೆ ಜಸ್ಟ್ ಫಾರ್ ಎಕ್ಸಾಂಪಲ್ ನಿಮಗೆ ತೋರಿಸಿರೋದು. ಓಕೆ, ಆ್ಯಂಡ್ ನಿಮಗೆ ಈ ಶಾಪ್ ಆ್ಯಂಡ್ ಅರ್ನ್ ಬಗ್ಗೆ ನಿಮಗೆ ಸಾಕಷ್ಟು ಇನ್ನು ಫ್ಯೂಚರಲ್ಲಿ ಸಾಕಷ್ಟು ಆನ್ಲೈನ್ ಸೈಟ್ಸ್ ಕೂಡ ಜಾಯ್ನ್ ಆಗ್ತಾ ಇದೆ. ಆ್ಯಂಡ್ ಇದುವರೆಗೂ ಸಾಕಷ್ಟು ಜಾಯ್ನ್ ಆಗಿದೆ. ಆ್ಯಂಡ್ ಇವ್ರು ಬಂದುಬಿಟ್ಟು ಪ್ಲಾಟಿನಮ್ ಅಚೀವರ್ಸ್ ಆದವರು ಜಾನ್ವರಿಯಲ್ಲಿ. ಆ್ಯಂಡ್ ಇವಾಗ ಸಾಕಷ್ಟು ಜನ ಪ್ಲಾಟಿನಮ್ ಅಚೀವರ್ಸ್ ಆಗಿದ್ದಾರೆ, ಡೈಮಂಡ್ ಅಚೀವರ್ಸ್ ಆಗಿದ್ದಾರೆ, ಕ್ರೋನ್ ಡೈಮಂಡು ಆಗ್ತಾ ಇದ್ದಾರೆ. ಆ್ಯಂಡ್ ಇವರು ಪ್ಲಾಟಿನಮ್ ಅಚೀವರ್ಸ್ ಆಗಿಬಿಟ್ಟು ಮನಾಲಿ ಟೂರು ವಿನ್ ಆಗಿವರು. ಆ್ಯಂಡ್ ನಮಗೂ ರಿವಾರ್ಡ್ಸ್ ಆ್ಯಂಡ್ ಅಚೀವ್ಮೆಂಟ್ಸ್ ಅಂತ ಇರುತ್ತೆ. ಅದು ರಿವಾರ್ಡ್ಸ್ ಆ್ಯಂಡ್ ಅಚೀವ್ಮೆಂಟ್ಸ್ ಪ್ರಕಾರ ನಾವು ಮಾಡಿದರೆ ನಮಗೂ ರಿವಾರ್ಡ್ಸ್ ಸಿಗುತ್ತೆ, ಅಚೀವ್ಮೆಂಟ್ಸು ಬರುತ್ತೆ. ಆ್ಯಂಡ್ ಸಿಲ್ವರ್ ರ್ಯಾಂಕು, ಆ್ಯಂಡ್ ನಿಮಗೆ ಜಾಯ್ನ್ ಆದ ನಂತರ ನಿಮಗೆ ಬ್ರೋನ್ಸ್ ರ್ಯಾಂಕ್ ಸಿಗುತ್ತೆ. ಬ್ರೋನ್ಸ್ ಆದ ನಂತರ ಸಿಲ್ವರ್ ರ್ಯಾಂಕ್ ಆಗೋದಕ್ಕೆ ನಿಮ್ಮ ಲೆವೆಲಲ್ಲಿ 1 50 ಐಡಿ ಆ್ಯಕ್ಟಿವ್ ಇರಬೇಕು, ಲೆವೆಲ್ 2 ಅಲ್ಲಿ 100 ಆ್ಯಕ್ಟಿವ್ ಐಡಿ ಇರಬೇಕು, ಲೆವೆಲ್ 3 ಅಲ್ಲಿ 150 ಆ್ಯಕ್ಟಿವ್ ಐಡಿ ಇರಬೇಕು. ಡೈರೆಕ್ಟ್ ಪರ್ ಮಂತ್ 5 ಐಡಿ ಇರಬೇಕು, ಟೋಟಲ್ ಟೀಮ್ ಸೈಜ್ 500 ಇರಬೇಕು, ಅರ್ನಿಂಗ್ $100 ಇರಬೇಕು. ಓಕೆ, ಆ್ಯಂಡ್ ಡೈರೆಕ್ಟ್ ಪರ್ ಮಂತ್ ಅಂದರೆ 5 ಐಡಿ ಅಂದರೆ ಆ ತಿಂಗಳು ನೀವು 5 ಜನ ಜಾಯ್ನ್ ಮಾಡಿರಬೇಕು. ಆ್ಯಂಡ್ ಆ್ಯಕ್ಟಿವ್ ಮೆಂಬರ್ಸ್ ಅಂದರೆ ನಿಮ್ಮ ಡ್ಯಾಶ್ಬೋರ್ಡಲ್ಲಿ ಲೆವೆಲ್ 1, 2, 3 1, 2, 3 ಅಲ್ಲಿರುತ್ತೆ ಅಲ್ವಾ, 50 ಜನ ಚಾಲೆಂಜ್ ಕಂಪ್ಲೀಟ್ ಮಾಡಿರಬೇಕು. ಅವ್ರು ಲೆವೆಲ್ 1 ಆ್ಯಕ್ಟಿವ್ ಮೆಂಬರ್ಸು. ಆ್ಯಂಡ್ ಲೆವೆಲ್ 2 100 ಜನ ಆ್ಯಕ್ಟಿವ್ ಮೆಂಬರ್ಸ್ ಮೀನ್ಸ್ ಚಾಲೆಂಜ್ ಕಂಪ್ಲೀಟ್ ಮಾಡಿರ್ಬೇಕು, ಅಂದರೆ ಅಪ್ಲಿಕೇಶನಲ್ಲಿ ಇನ್ಸ್ಟಾಲ್ ಮಾಡಿರಬೇಕು. ಅವಾಗ ನೀವು ಸಿಲ್ವರ್ ಆದ ನಂತರ ನಿಮಗೆ 5% ಎಕ್ಸ್ಟ್ರಾ ಪರ್ ಮಂತ್ ಸಿಗುತ್ತೆ. ಗೋಲ್ಡ್ ಆಗೋದಕ್ಕೆ ಲೆವೆಲ್ 4 ಅಲ್ಲಿ 500 ಆ್ಯಕ್ಟಿವ್ ಮೆಂಬರ್ಸ್ ಇರಬೇಕು. ಸಿಲ್ವರ್ ಇಬ್ಬರು ಇರಬೇಕು ನಿಮ್ಮ ಕೆಳಗಡೆ, ಹಾಗಾದರೆ ಲೆವೆಲ್ 1, 2, 3 ಅಲ್ಲಿ ಇರ್ಬೋದು, ಲೆವೆಲ್ 1 ಅಲ್ಲಾದರೂ ಇರ್ಬೋದು, ಲೆವೆಲ್ 2 ಅಲ್ಲಾದರೂ ಇರ್ಬೋದು, ಲೆವೆಲ್ 3 ಅಲ್ಲಾದರೂ ಇರಬೇಕು. ಒಟ್ಟು ಇಬ್ಬರು ಸಿಲ್ವರ್ ಇರಬೇಕು ನಿಮ್ಮ ಕೆಳಗಡೆ. ಆ್ಯಂಡ್ ಡೈರೆಕ್ಟ್ ಪರ್ ಮಂತು 4 ಐಡಿ ಇರಬೇಕು. ಆ್ಯಂಡ್ ಟೋಟಲ್ ಟೀಮ್ ಸೈಜು 3,000 ಟೀಮ್ ಸೈಜ್ ಆಗಿರಬೇಕು. ಆ್ಯಂಡ್ ಅರ್ನಿಂಗ್ ಬಂದ್ಬಿಟ್ಟು ಈ $100 ಪ್ಲಸ್ ಇಲ್ಲಿ $250 ಅರ್ನಿಂಗ್ ಮಾಡಬೇಕು. ಅವಾಗ ನಿಮ್ಗೆ ಟೋಟಲ್ $350 ಅರ್ನಿಂಗ್ ಆಗುತ್ತೆ. ಅವಾಗ ನಿಮ್ಮ ಗೋಲ್ಡ್ ಅಚೀವರ್ ಆಗ್ತೀರಾ. ಆ್ಯಂಡ್ ನಿಮಗೆ 7% ಎಕ್ಸ್ಟ್ರಾ ಪರ್ ಮಂತು ಸಿಗುತ್ತೆ. ಆ್ಯಂಡ್ ಪ್ಲಾಟಿನಮ್ ಅಚೀವ್ ಮಾಡೋದಕ್ಕೆ ಲೆವೆಲ್ 5 ಅಲ್ಲಿ 2000 ಆ್ಯಕ್ಟಿವ್ ಮೆಂಬರ್ಸ್ ಇರಬೇಕು. ಸಿಲ್ವರ್ಸ್ 12 ಆಗಿರಬೇಕು. ಲೆವೆಲ್ 1, 2, 3 ಗೋಲ್ಡ್ ಬಂದ್ಬಿಟ್ಟು ಇಬ್ಬರು ಇರಬೇಕು ನಿಮ್ಮ ಕೆಳಗಡೆ. ಲೆವೆಲ್ 1, 2, 3 ಡೈರೆಕ್ಟ್ ಪರ್ ಮಂತು 3 ಐಡಿ. ಓಕೆ, ಟೋಟಲ್ ಟೀಮ್ ಸೈಜು 3,000 ಪ್ಲಸ್ 8,000 11,000 ಟೋಟಲ್ ಟೀಮ್ ಸೈಜ್ ಆಗಿರಬೇಕು. ಆ್ಯಂಡ್ $350 ಇಲ್ಲಿ ಬಂದಿರೋ $350 ಪ್ಲಸ್ ಇಲ್ಲಿ $1,500 ಅರ್ನಿಂಗ್ ಮಾಡಬೇಕು. ಟೋಟಲಿ $1,850. ಆ್ಯಂಡ್ ಎಕ್ಸ್ಟ್ರಾ ಬೆನಿಫಿಟ್ 9% ಎಕ್ಸ್ಟ್ರಾ ಪರ್ ಮಂತ್. ಆ್ಯಂಡ್ ಮನಾಲಿ ಟೂರ್ಗೆ ಕರ್ಕೊಂಡು ಹೋಗಲಾಗುತ್ತೆ ಟೀಮ್ ಕಡೆ ಮೀನ್ಸ್ ಕಂಪ್ನಿ ಕಡೆಯಿಂದ. 3 ರಾತ್ರಿ 4 ದಿನಗಳು, 2 ಅಡಲ್ಟ್ಸ್ ಪ್ಲಸ್ 1 ಚೈಲ್ಡ್, ಹಾಗಾದರೆ ಇಬ್ಬರು ಪೇರೆಂಟ್ಸ್ 1 ಚೈಲ್ಡ್ ಹೋಗ್ಬೋದು. ಆ್ಯಂಡ್ ಪರ್ಫಾರ್ಮೆನ್ಸ್ ಬೋನಸ್ 1% ಸಿಗುತ್ತೆ. ಡೈಮಂಡ್ ಅಚೀವ್ ಆಗೋಕ್ಕೆ ಲೆವೆಲ್ 6 ಅಲ್ಲಿ 10,000 ಆ್ಯಕ್ಟಿವ್ ಜನ ಇರಬೇಕು. ಸಿಲ್ವರ್ಸ್ 24 ಇರಬೇಕು, ಗೋಲ್ಡ್ 10 ಇರಬೇಕು, ಪ್ಲಾಟಿನಮ್ 4 ಇರಬೇಕು, ಡೈರೆಕ್ಟ್ ಪರ್ ಮಂತ್ 2 ಇರಬೇಕು. ಟೋಟಲ್ ಟೀಮ್ 11,000 ಪ್ಲಸ್ 25,000 36,000 ಜನ ಟೋಟಲ್ ಟೀಮ್ ಸೈಜ್ ಇರಬೇಕು. ಇಲ್ಲಿ ಕಾಣ್ತಾ ಇರೋ 1,850 ಪ್ಲಸ್ 3,000 ಟೋಟಲ್ 4,850 ಆಗಿರಬೇಕು ನೀವು ಡೈಮಂಡ್ ಅಚೀವ್ ಮಾಡೋದಕ್ಕೆ. ಬೆನಿಫಿಟ್ 10% ಎಕ್ಸ್ಟ್ರಾ ಪರ್ ಮಂತ್ ಸಿಗುತ್ತೆ. ಪರ್ಫಾರ್ಮೆನ್ಸ್ 2% ಸಿಗುತ್ತೆ. ಹಂಗೆ ನಿಮಗೆ ಬ್ಯಾಂಕಾಕ್ ಟೂರ್ಗೆ ಕರ್ಕೊಂಡು ಹೋಗಲಾಗುತ್ತೆ 5 ರಾತ್ರಿಗಳು 6 ದಿನಗಳು ವಿತ್ ಫ್ಲೈಟ್, ಒಬ್ಬರೇ ಜನ. ಆ್ಯಂಡ್ ಕ್ರೋನ್ ಡೈಮಂಡ್ ಆಗೋದಕ್ಕೆ ನಿಮಗೆ ಲೆವೆಲ್ 7 ಅಲ್ಲಿ 30,000 ಜನ ಆ್ಯಕ್ಟಿವ್ ಐಡಿ ಇರಬೇಕು. ಸಿಲ್ವರ್ಸ್ 50 ಇರಬೇಕು, ಗೋಲ್ಡ್ 25 ಇರಬೇಕು, ಪ್ಲಾಟಿನಮ್ 8 ಇರಬೇಕು, ಡೈಮಂಡ್ 2 ಇರಬೇಕು. ಆ್ಯಂಡ್ ಡೈರೆಕ್ಟ್ ಪರ್ ಮಂತ್ 1 ಐಡಿ ಆಗಿರಬೇಕು. ಟೋಟಲ್ ಟೀಮ್ 36,000 ಟೋಟಲಿ 36,000 ಪ್ಲಸ್ 50,000 86,000 ಜನ ಟೋಟಲ್ ಟೀಮ್ ಸೈಜ್ ಆಗಿರಬೇಕು. ಆ್ಯಂಡ್ 4,850 ಪ್ಲಸ್ $10,000 ಇಸ್ಕೊಲ್ಟು $14,850 ಆಗಿರಬೇಕು ನೀವು ಕ್ರೋನ್ ಡೈಮಂಡ್ ಆಗೋದಕ್ಕೆ. ಅವಾಗ ನಿಮಗೆ 11% ಎಕ್ಸ್ಟ್ರಾ ಪರ್ ಮಂತ್ ಸಿಗುತ್ತೆ. ಸ್ವಿಟ್ಜರ್ಲ್ಯಾಂಡ್ ಟೂರ್ ಸಿಗುತ್ತೆ 5 ರಾತ್ರಿಗಳು 6 ದಿನಗಳು ವಿತ್ ಫ್ಲೈಟ್ 1%. ಆ್ಯಂಡ್ ಪರ್ಫಾರ್ಮೆನ್ಸ್ ಬೋನಸ್ 3,000 3% ಟಿಲ್ ಡೆತ್. ಆ್ಯಂಡ್ ಅಂಬೇಸಡರ್ ಆಗೋದಕ್ಕೆ ಸಿಲ್ವರ್ಸ್ 100 ಜನ ಇರಬೇಕು, ಗೋಲ್ಡ್ 50 ಜನ ಇರಬೇಕು, ಪ್ಲಾಟಿನಮ್ 16, ಡೈಮಂಡ್ 4, ಕ್ರೋನ್ ಡೈಮಂಡ್ 2, ಡೈರೆಕ್ಟ್ ಪರ್ ಮಂತ್ 1. ಆ್ಯಂಡ್ ಎಕ್ಸ್ಟ್ರಾ ಬೆನಿಫಿಟ್ಟು 12%, ಪರ್ಫಾರ್ಮೆನ್ಸ್ ಬೋನಸ್ 4%, ನಿಮಗೆ 5 ಲಕ್ಷದ ಗಿಫ್ಟ್ ಕಾರು. ಆ್ಯಂಡ್ ರಾಯಲ್ ಅಂಬೇಸಡರ್ ಆಗೋದಕ್ಕೆ ಸಿಲ್ವರ್ಸ್ 700, ಲೆವೆಲ್ 1, 2, 3 ಗೋಲ್ಡ್ 100, ಪ್ಲಾಟಿನಮ್ 32, ಡೈಮಂಡ್ 8, ಕ್ರೋನ್ ಡೈಮಂಡ್ 4, ಅಂಬೇಸಡರ್ ಇಬ್ಬರು. ಆ್ಯಂಡ್ ಅರ್ನಿಂಗ್ ಬಂದ್ಬಿಟ್ಟು 2,14,850. ಓಕೆ, $2,14,850 ಆಗಿರಬೇಕು. ಆ್ಯಂಡ್ 13% ಎಕ್ಸ್ಟ್ರಾ ಪರ್ ಮಂತು, 15 ಲಕ್ಷದ ಕಾರು. ಪರ್ಫಾರ್ಮೆನ್ಸ್ ಬೋನಸ್ 4.5%.
ಆ್ಯಂಡ್ ಚಾಂಪಿಯನ್ ಇದು ಮೇನ್ ಪಾಯಿಂಟ್ ಫ್ರೆಂಡ್ಸ್. ಚಾಂಪಿಯನ್ ಆಗಬೇಕು, ನಾವು ಚಾಂಪಿಯನ್ ಟಾರ್ಗೆಟ್ ಇಡಬೇಕು ಅನ್ನೋದ್ರೆ ನಾವು ಚಾಂಪಿಯನ್ ಆಗೋದಕ್ಕೆ ಆ್ಯಂಡ್ ಎಲ್ಲ ಅಚೀವ್ಮೆಂಟ್ಸ್ ದಾಟಿ ಬರಲು ಈಸಿಯಾಗಿ ಬರ್ಬೋದು. ಆ್ಯಂಡ್ ಚಾಂಪಿಯನ್ ಆಗೋದಕ್ಕೆ ಸಿಲ್ವರ್ಸ್ 4 ಜನ ಇರಬೇಕು, ಗೋಲ್ಡ್ 200 ಇರಬೇಕು, ಪ್ಲಾಟಿನಮ್ 44 ಇರಬೇಕು, ಡೈಮಂಡ್ 16 ಇರಬೇಕು, ಟೋನ್ ಡೈಮಂಡ್ 8 ಇರಬೇಕು, ಅಂಬಾಸಿಡರ್ 4 ಇರಬೇಕು, ರಾಯಲ್ ಅಂಬಾಸಿಡರ್ 2 ಇರಬೇಕು. ಆ್ಯಂಡ್ ಅರ್ನಿಂಗ್ ಬಂದ್ಬಿಟ್ಟು ಅದು $4,14,850 ಆಗಿರಬೇಕು. ಆ್ಯಂಡ್ 15% ಪರ್ ಮಂತ್ ಎಕ್ಸ್ಟ್ರಾ ಪರ್ ಮಂತ್ ಪರ್ಫಾರ್ಮೆನ್ಸ್ 5% ಆ್ಯಂಡ್ ಗಿಫ್ಟ್ ಆಫ್ ₹25 lakh ಕಾರ್. ನೀವು ಇಲ್ಲಿ ಚಾಂಪಿಯನ್ ರೀಚ್ ಆಗಿಬಿಟ್ರೆ ನಿಮಗೆ ಹಿಡಿಯೋರು ಯಾರಿಲ್ಲ ಫ್ರೆಂಡ್ಸ್. ಆ್ಯಂಡ್ ನೀವು ಪ್ಲಾಟಿನಮ್ ಅಚೀವ್ ಆದರೂ ಕೂಡ ಸಾಕು. ಪ್ಲಾಟಿನಮ್ ಅಚೀವ್ ಆದರೂ ಕೂಡ 50,000 to ₹1,00,000 ಈಸಿಲಿ ಅರ್ನಿಂಗ್ ಮಾಡ್ಬೋದು ಪರ್ ಮಂತ್. ಆ್ಯಂಡ್ ಪ್ಲಾಟಿನಮ್ ಆದರೆ ಆಗ್ಬೋದು, ಡೈಮಂಡ್ ಆದರೆ ಫಿಕ್ಸ್ 1 lakh ಪ್ಲಸ್ ಅರ್ನಿಂಗು. ಲೈಕ್ ನೀವು ಚಾಂಪಿಯನ್ಗೆ ಟಾರ್ಗೆಟ್ ಇಡಬೇಕು ಲೈಫಲ್ಲಿ. ಆ್ಯಂಡ್ ನೀವೆಲ್ಲರೂ ಚಾಂಪಿಯನ್ ಆಗ್ತೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ ನೀವೆಲ್ಲರೂ ಚಾಂಪಿಯನ್ ಆಗಬೇಕಂತನೂ ನನಗೆ ಆಸೆ. ನಾನು ಚಾಂಪಿಯನ್ ಆಗಬೇಕು, ಅದಕ್ಕೆ ನೀವು ಚಾಂಪಿಯನ್ ಆಗಬೇಕು, ಎಲ್ಲರೂ ಚಾಂಪಿಯನ್ ಆಗಬೇಕಂತ ನನಗೂ ಆಸೆ ಫ್ರೆಂಡ್ಸ್. ಆ್ಯಂಡ್ ಎಲ್ಲರೂ ಚಾಂಪಿಯನ್ ಆಗ್ತೀರಾ ಅಂತ ಅಂದ್ಕೊತೀನಿ. ಆ್ಯಂಡ್ ಇದು ನಂತರ ಇಲ್ಲಿ ನೋಡಿ ಫಸ್ಟ್ ಸೆಮಿನಾರ್ ಪಿಕ್ ಆಫ್ ಚಾಂಪಿಯನ್ಸ್. ಇಲ್ಲಿ ಸೆಮಿನಾರ್ ಬಂದ್ಬಿಟ್ಟು ಫಸ್ಟ್ ಸೆಮಿನಾರ್ ಆಗಿರೋದು ಪಿಕ್ಕು. ಆ್ಯಂಡ್ ಇದೆಲ್ಲ ಫಸ್ಟ್ ಸೆಮಿನಾರ್ ಪಿಕ್ಕು. ಆ್ಯಂಡ್ ಇದೇ ರೀತಿಯಾಗಿ ಸೆಮಿನಾರ್ ಆಗಿರೋ ಫಸ್ಟ್ ಆ್ಯನಿವರ್ಸರಿ ಸೆಮಿನಾರ್ ಆಗ್ಬೋದು, ಡೆಲ್ಲಿಯಲ್ಲಿ ನಡೆದಿತ್ತು ಸೆಮಿನಾರ್ ಪಿಕ್ಸ್ ಕೂಡ ಇವೆ, ಅದು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ ನೋಡಿ ಫ್ರೆಂಡ್ಸ್. ಇದು ಚಾಂಪಿಯನ್ಸ್ ಸೆಮಿನಾರ್ ನಡೆದಿರೋದು ಫಸ್ಟ್ ಆ್ಯನಿವರ್ಸರಿ ಸೆಮಿನಾರ್. ಆ್ಯಂಡ್ ನೋಡಿ ಇದೆಲ್ಲ ಫಸ್ಟ್ ಸೆಮಿನಾರ್ ಸೆಲೆಬ್ರೇಷನ್ ಮಾಡ್ತಾ ಇರೋದು, ಫಸ್ಟ್ ಸೆಮಿನಾರ್ ಸೆಲೆಬ್ರೇಷನ್. ಆ್ಯಂಡ್ ಇವರೆಲ್ಲರಿಗೂ ಡೈಮಂಡ್ ಮೀನ್ಸ್ ಸಿಲ್ವರ್ ಅಚೀವರ್ ಆಗಿರ್ಬೋದು, ಗೋಲ್ಡ್ ಅಚೀವರ್ ಆಗಿರ್ಬೋದು, ಪ್ಲಾಟಿನಮ್ ಅಚೀವರ್ ಆಗ್ಬೋದು, ಅವರೆಲ್ಲರಿಗೆ ಪ್ರೈಸ್ ಮೀನ್ಸ್ ಅವರಿಗೆ ಸೆಲೆಬ್ರೇಷನ್ನಿಂದ ಅವರಿಗೆ ಪ್ರೈಸಸ್ ಕೊಡಲಾಗುತ್ತೆ. ಆ್ಯಂಡ್ ಇವರೆಲ್ಲರಿಗೂ ಅಚೀವ್ಮೆಂಟ್ಸ್ ಪ್ರೈಸ್ ಕೊಟ್ಟ ನಂತರ ಸೆಲೆಬ್ರೇಷನು ಆಗಿರ್ಬೋದು. ಇವರೆಲ್ಲ ಚಾಂಪಿಯನ್ಸ್ ಮೆಂಬರ್ಸ್ ಆಗಿರ್ಬೋದು, ಅವ್ರ ಮೆಂಬರ್ಸ್ ಇಲ್ಲದೇ ಇರ್ಬೋದು, ನೋಡೋಕ್ಕೆ ಬಂದಿರ್ಬೋದು, ಎಲ್ಲ ಸೆಮಿನಾರಿಗೆ ಅಟೆಂಡ್ ಆದವರು ಇವರೆಲ್ಲರೂ. ಆ್ಯಂಡ್ ಇದರಲ್ಲಿ ಸಾಕಷ್ಟು ಜನ ಗೋಲ್ಡ್ ಅಚೀವರ್, ಸಿಲ್ವರ್ ಅಚೀವರ್ ಆದಷ್ಟು ಜನ ಆಗಿದ್ದರು. ಆ್ಯಂಡ್ ಇದೆಲ್ಲ ಸೆಲೆಬ್ರೇಷನ್ ಮಾಡ್ತಾಯಿದ್ರು. ಆ್ಯಂಡ್ ಸೆಮಿನಾರ್ ಡೆಲ್ಲಿಯಲ್ಲಿ ಆಗಿರೋದು ಫಸ್ಟ್ ಸೆಮಿನಾರು, ಅದು 21 ಆಗಸ್ಟಿಗೆ ಆಗಿತ್ತು. ಅದ್ರ ಬಗ್ಗೆ ಕೂಡ ಪಿಕ್ಸ್ ಇದೆ, ನೋಡೋಣ ಬನ್ನಿ. ನೋಡಿ ಇದು ಫಸ್ಟ್ ಸೆಮಿನಾರ್ ಪಿಕ್ಕು ಇನ್ ಡೆಲ್ಲಿ. ಆ್ಯಂಡ್ ಇವೆಲ್ಲ ನೋಡೋಕ್ಕೆ ಮೀನ್ಸ್ ಸೆಮಿನಾರಿಗೆ ಅಟೆಂಡ್ ಆದವರು. ಆ್ಯಂಡ್ ಇಲ್ಲಿ ಕೂಡ ಸಿಲ್ವರ್ ಅಚೀವರ್, ಗೋಲ್ಡ್ ಅಚೀವರ್ ಇದ್ದವರಿಗೆ ಅವ್ರ ಹತ್ರ ಸ್ಟೇಜ್ ಹಂಚ್ಕೊಂಡು ಸೆಲೆಬ್ರೇಷನ್ ಮಾಡಿದವರು. ಎಲ್ಲ ಸೆಮಿನಾರ್ ಪಿಕ್ಸ್ ಫ್ರೆಂಡ್ಸ್. ಆ್ಯಂಡ್ ಇದೇ ರೀತಿಯಾಗಿ ನೀವು ಅಚೀವ್ ಮಾಡಬೇಕು, ನೀವು ಸೆಮಿನಾರಿಗೆ ಬರಬೇಕು, ಸೆಮಿನಾರಲ್ಲಿ ಅಟೆಂಡ್ ಮಾಡಿ ನೀವು ಪ್ರೈಸ್ ತೊಗೊಬೇಕಂತ ಅಂತೀನಿ. ನನ್ನ ಫೀಲಿಂಗ್ ಇದು. ಆ್ಯಂಡ್ ಇದೇ ರೀತಿಯಾಗಿ ಚಾಂಪ್ ಕ್ಯಾಶ್ 238 ಕಂಟ್ರೀಸಲ್ಲಿ ಅವೈಲೇಬಲ್ ಇದೆ. ಆ್ಯಂಡ್ ಇದೊಂದು ಬಹಳ ಅದ್ಭುತವಾದ ಅವಕಾಶ ಫ್ರೆಂಡ್ಸ್. ಇದರಲ್ಲಿ ವರ್ಕ್ ಮಾಡಿ ಅರ್ನಿಂಗು ಮಾಡ್ಕೊಳ್ಳಿ, ಸಾಕಷ್ಟು ಅರ್ನಿಂಗು ಮಾಡ್ಕೋಬೋದು. ಆ್ಯಂಡ್ ನಾನು ನಂಬ್ತಾ ಇದ್ದೀನಿ ನಿಮಗೆ ಪೂರ್ತಿಯಾಗಿ ಈ ವಿಡಿಯೋ ಅರ್ಥ ಇದೆ ಅಂತ ನಾನು ನಂಬ್ತಾ ಇದ್ದೀನಿ. ಆ್ಯಂಡ್ ಇದುವರೆಗೂ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನಿಮ್ಮ ಹತ್ರ ಮಾತಾಡ್ತಾ ಇರೋದು ನಿಮ್ಮ ಶಿವು.